ಫಸ್ಟ್ ಆಫ್ ಆಲ್ ಇಷ್ಟು ನಾನು ಮಾಡಬೇಕಾದ್ರೆ ನಂಗೆ ಒಂದು ಬೆನ್ನೆಲುಬು ಅವನ ಹೆಸರು ಪುಷ್ಪರಾಜ್. ಹೌದು, ಜುಕೇಗನೈ ಸಾಲ ಜುಕೇಗನೈ ಸಾಲ ಅಂತ ಹೇಳಿದ್ರೆ ಪುಷ್ಪರಾಜ್ ಎನ್ನುವಂತ ಹೆಸರು ಯಾವತ್ತು ಬಗ್ಗುದಿಲ್ಲ. ನನಗೆ ದನ ಬಂದ್ಮೇಲೆ ನಂಗೆ ಕರೆಕ್ಟ್ ಕೈ ಹಿಡಿದು. ನಂದು ಕೈ ಅಂತ ಏನು ಇಲ್ಲ, ತಂದೆ ಸಪೋರ್ಟ್ ಮಾಡಿದ್ರು, ಜಾಗ ಕೊಟ್ರು. ಅವರು ನನ್ನ ಹತ್ರ ಬಂದು ಹೇಳಿದ್ರು ನನಗೆ ಹೀಗೆಲ್ಲ ಇಂಟ್ರೆಸ್ಟ್ ಇದೆ. ಬೇರೆ ಯಾರಾದ್ರೂ ಬಂದ್ರೆ ಅವುಗಳು ಹಾಲು ಕೊಡುದಿಲ್ಲ ಎನ್ನುವುದಕ್ಕೆ ಇದೇ ಕಾರಣ. ನೋಡಿ ಅದು ಹೇಗೆ ನಿಂತು ನನ್ನ ನೋಡ್ತಿದೆ ನೋಡಿ. ಈಗ ಇವರದೆಲ್ಲ ಅಲ್ಲಿದ್ದಾರೆ, ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲಿ ಇದ್ದಾರೆ. ಹೌದಾ, ನೋಡುವ ಎಲ್ಲಿದ್ದಾರೆ ಅವರೆಲ್ಲ. ಅಲ್ಲಿ ಅವ್ರಿಗೆ ಬೇರೆ ಸೆಟ್ ಮಾಡಿದ್ದೇನೆ. ಇದು ನಮ್ದು ಅವರಿಗೆ ಫುಡ್ ಬೇಕಲ್ಲ ಸರ್. ಹೌದು, ಫುಲ್ಲು. ಹೌದು, ಅದಕ್ಕೋಸ್ಕರ ಚಾಪ್ ಕಟ್ಟರ್. ಇದೆಲ್ಲ ಚಾಪ್ ಕಟ್ಟರ್ಸ್ ಅಲ್ಲ. ಹೌದೌದು. ಅವು ತಿಂಡಿ ಊಟ ಅವ್ರಿಗೆ ಕೊಡ್ತಾ ಇರ್ಬೇಕು, ಅವ್ರಿಗೆ ಕೊಡ್ತಾ ಇರ್ಬೇಕು, ಕೊಡ್ಬೇಕು. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವರು ಹೊರಗೆ ಹೋಗ್ತಾರೆ, ಆ ಜಾಗವನ್ನು ಬಿಟ್ಟು ಹೋಗ್ತಾರೆ. ಜಾಗನ ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಎರೆಹುಳ ಗೊಬ್ಬರ ರೆಡಿ ಮಾಡ್ತಿದ್ದೆ. ಇದನ್ನು ನಾನು ಕೇಳಿದ್ದೆ, ಅದನ್ನು ನೀವು ಮಾಡ್ತಿದ್ರಾ? ಈಗ ಮಾಡ್ತಿದ್ದೇನೆ ನಾನು. ಎಲ್ರಿಗೂ ನಮಸ್ಕಾರ ಹಾಗೂ ನನ್ನ ಚಾನೆಲ್ ಕುಮಾರ್ KC85ಗೆ ಸುಸ್ವಾಗತ. ನಾನೀಗ ಒಬ್ಬ ಆತ್ಮೀಯ ವ್ಯಕ್ತಿಯ ಪರಿಚಯವನ್ನು ಮಾಡಿಸಲಿದ್ದೇನೆ. ನೋಡುವ ಅವರ ಹವ್ಯಾಸಗಳೇನಂತೇಳಿ. ಇದು ಅವರಿರುವ ಮನೆ. ಮಳೆ ಬೇರೆ ಬರ್ತಾ ಇದೆ. ಇಲ್ಲಿ ಅವರು ದನದ ಕೆಲಸ ಮಾಡ್ತಿರ್ಬೋದು ಬೆಳಿಗ್ಗೆ. ನೋಡೋಣ. ಓಲಿ ತೋರ್ತಾ ಇದ್ದಾರೆ. ಬೆಳಗಾತೆ ತನ್ನ ಕಾಯಕವಾದಂಥ ದನಗಳ ಸೇವೆ ಮಾಡೋದ್ರಲ್ಲಿದ್ದಾರೆ. ಇಲ್ಲಿ ಎಲ್ಲ ಬೇರೆ ಬೇರೆ ತಳಿಗಳ ದನಗಳು ತೋರ್ತೇವೆ ಇಲ್ಲಿ. ಅವರಿಲ್ಲಿದ್ದಾರೆ ನೋಡಿ, ನೀವು ಕಾಣ್ತಿದ್ರಿ. ನಮಸ್ತೆ ಪುಷ್ಪರಾಜ್ರೆ. ಏನು ಪುಷ್ಪರಾಜ್ರೆ, ಬೆಳಿಗ್ಗೆ ಶುರು ಮಾಡಿದ್ರ ಕೆಲಸ? ಹೌದು, ಸ್ವಲ್ಪ ಈಗ ಮಳೆ ಇದ್ದ ಕಾರಣ ಸ್ವಲ್ಪ ಲೇಟ್ ಆಯ್ತು. ಇಲ್ಲಾದ್ರೆ ಸ್ವಲ್ಪ ಬೇಗ ಶುರು. ಇಲ್ಲ, ಎಷ್ಟು ಗಂಟೆ ಶುರು ಮಾಡ್ತೀರಿ ನೀವು? ಒಂದು 6 ಗಂಟೆಗೆ, ಜಾಸ್ತಿ ಏನಿಲ್ಲ. ಹೌದಾ? ಸ್ವಲ್ಪ ಈಗ ಇದನ್ನ ಸ್ವಲ್ಪ ಕ್ಲೀನ್ ಮಾಡೋದು ಮಾತ್ರ, ಮತ್ತೆ ಕೆಲಸದವ್ರು ಬರ್ತಾರೆ. ಎಲ್ಲ ಕೆಲಸದವ್ರು ಬರ್ತಾರೆ. ಅದರ ಮೊದಲು ನೀವೊಂದು ಕ್ಲೀನ್ ಮಾಡುವಂತ. ನಾನು ಸ್ವಲ್ಪ ಮಾಡಿ ನಾನು ಕೈಟಿ ಹೋಗ್ಬೇಕು. ಆಗ್ಲಿ, ನೀವೊಂದು ಇದನ್ನ ಕ್ಲೀನ್ ಮಾಡಿ ಮತ್ತೆ ನಿಮ್ಮನ್ನ ಸಂದರ್ಶಿಸೋಣ. ನೋಡಿ, ಈಗ ಇಂತಹ ಒಂದು ಏನು ಕಾರ್ಯ ಮಾಡ್ತಿದ್ದಾರೆ ಇದೆಲ್ಲ ಬಹಳ ಕಡಿಮೆ ಆಗಿದೆ. ನಾವು ಹಳ್ಳಿಗಳಲ್ಲಿ ನೋಡಬೇಕಾಗ್ತದೆ. ಆದರೆ ಇಲ್ಲಿ ಹತ್ತಿರದಲ್ಲಿರುವಂಥ ಕೊರಂಕ್ರಪಾಡಿಯಲ್ಲಿ ದನಗಳನ್ನು ಸಾಕಿಕೊಂಡು ತಾನು ಅದರ ಸೇವೆಯನ್ನು ಮಾಡಿಕೊಂಡು ಅವುಗಳೆಲ್ಲ ಸ್ವಚ್ಛತಾ ಕಾರ್ಯಕ್ರಮವನ್ನು ಬೆಳಿಗ್ಗೆ ಮಾಡಿಕೊಂಡು ಇವರು ಈ ಒಂದು ಹವ್ಯಾಸವನ್ನು ಬೆಳೆಸಿಕೊಂಡಿದ್ದಾರೆ. ಯಾಕಂತೇಳಿದರೆ ಇಂದಿನ ಕಾಲದಲ್ಲಿ ಕಲಬೆರಕೆ ಹಾಲು ಅಂತಹ ಒಂದು ಸಂದರ್ಭ ನಾವು ಎದುರಿಸುವಂಥದ್ದಾಗಿದೆ. ಯಾಕಂತೇಳಿದರೆ ಯಾವುದೇ ಹಾಲುಗಳು ಉತ್ತಮ ಹಾಲು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಕಡೆಯಲ್ಲಿ ನೋಡುವಾಗ ನಾವು ಇಂತಹ ದನಗಳನ್ನು ಸಾಕಿಕೊಂಡೇ ಅವುಗಳ ನೈಜ ಹಾಲನ್ನು ಉಪಯೋಗಿಸಿದರೆ ನಮ್ಮ ಆರೋಗ್ಯ ಸಮೇತ ಒಳ್ಳೆಯದಿದ್ದೀತಿ ಅನ್ನೋದು ನನ್ನದೊಂದು ಅಮೋಣ. ನೋಡಿ, ಇವುಗಳೆಲ್ಲ ಭಾಳ ಸಂತೋಷದಲ್ಲಿದ್ದಾವೆ. ಹೇಳಿ ಪುಷ್ಪರಾಜ್ರೆ, ನಿಮ್ಮ ಬೆಳಗಿನ ಒಂದು ಕಾರ್ಯ ಮುಗೀತು ಅಂತ ಎಣಿಸ್ತೇನೆ. ಎಷ್ಟು ದನಗಳಿವೆ ನಿಮ್ಮ ಹತ್ರ ಈಗ? ಇದೆಲ್ಲ ಈಗ ಆಕ್ಚುಲಿ 14 ದನಗಳಿದೆ. 14 ದನ ಉಂಟಾ? ಇದೆಲ್ಲ ಯಾವುದು ಈ ದನಗಳು? ಆಕ್ಚುಲಿ ಮಲ್ನಾಡ್ ಗಿಡ್ಡ. ಮಲ್ನಾಡ್ ಗಿಡ್ಡವಾ? ದುರ್ಗಾ ಅಂತ ಹೆಸರು ಹೇಳೋದು. ದುರ್ಗಾ. ಮಲ್ನಾಡ್ ಗಿಡ್ಡ ದುರ್ಗಾ. ಹೌದೌದು. ಫಸ್ಟ್ ನಾನೇ ಅಂದ್ರೆ ಫಸ್ಟ್ ಆಫ್ ಆಲ್ ನಾನು 3 ದನ ತಂದದ್ದು. ಫಸ್ಟ್ ಇವಳು ತುಂಗು, ಇವಳು ತುಂಗು, ಮತ್ತೆ ಇವಳು ಕಾಳಿ. ಇದು ಇವಳ ಮಗಳ? ಅಲ್ಲ, ಇವಳಲ್ಲ, ಇದು ಅವಳದ್ದು. ಈಚೆ ಕಟ್ಟಲಿದ ಹಾಲೆಲ್ಲ ಕುಡಿತಾಳೆ. ಅದು ಯಾವ್ದಾನ? ಅದು ಗುಜರಾತ್ ಗಿರ್. ಗುಜರಾತಿನ ಗಿರ್ದ. ನಮ್ದು ಮಲ್ನಾಡ್ ಗಿಡ್ಡ, ನಮ್ದು ಇಲ್ಲಿ ಸ್ಥಳೀಯ ತಳಿಗಳು. ಸ್ಥಳೀಯ ದನಗಳು. ಇದು ಮತ್ತೆ 3 ತಂದದ್ದು ನಾನು ಫಸ್ಟಿಗೆ. ಕಾಳಿ, ತುಂಗು ಮತ್ತೆ ನಂದು ಅಂತ. ನಂದು ನನಗೆ ಪ್ರೊಡಕ್ಷನ್ ಬೇಕು, ಪ್ರೊಡಕ್ಷನ್ ಮ್ಯಾನೇಜರ್ ಬೇಕಲ್ಲ, ಅದಕ್ಕೋಸ್ಕರ 3 ತಂದದ್ದು. ನಾನು ಯಾವ ಟೈಮ್ ಅಂದ್ರೆ ಕೊರೋನಾ ಟೈಮಿಗೆ ತಂದದ್ದು ನಾನು. ಅದಾಗಿ ಈಗ ಅಂದ್ರೆ ಅದು ನಂದು ಹೋದ, ಸ್ವಲ್ಪ ಏನೊಂದು ಪ್ರಾಬ್ಲಮ್ ಆಗಿ ಹಗ್ಗ ಕಟ್ ಮಾಡ್ಕೊಂಡು ಹೋದ, ಸಿಗ್ಲೇ ಇಲ್ಲ. ಹೌದಾ? ತಪ್ಪಿಸ್ಕೊಂಡ ಅವನು. ಇದ್ರ ನಂತರ ಇವರು ಫಸ್ಟ್ ಮಗು ಹಾಕಿದ್ದು ಇನ್ನೊಂದು ಗಂಡು ಕರು ಹಾಕಿತ್ತು. ಗಂಡು ಕರು ಹಾಕಿ 2 ಎಲ್ಲ ಗಂಡು ಕರು ಹಾಕಿದ್ದು, ಯಾವ್ದು ಹೆಣ್ಣು ಕರು ಹಾಕ್ಲೇ ಇಲ್ಲ ಫಸ್ಟ್ ಇಂದ. ಮತ್ತೆ ಹುಟ್ಟಿದ್ದು ಇವಳು ದುರ್ಗಾ.
ಇವಳು ದುರ್ಗಾ ಫಸ್ಟ್ ಹುಡುಗಿ ನಮ್ಮ ಮನೆಗೆ. ಫಸ್ಟ್ ಹುಡುಗಿ. ಫಸ್ಟ್ ಹುಡುಗಿ ನಮಗೆ ಯಾವತ್ತು ಮನುಷ್ಯರಲ್ಲಿ ಸಹ ಉಂಟು, ಹೆಣ್ಣು ಮಗು ಆದ್ರೆ ಮನೆಗೆ ಲಕ್ಷ್ಮಿ ಅಂತ ಹೇಳಿ. ಅದೇ ರೀತಿ ಇವಳು ಹುಡುಗಿ ಆದ್ರೆ ನಮ್ಮ ಹಟ್ಟಿಗೆನೆ ಒಂದು ದೊಡ್ಡ ಲಕ್ಷ್ಮಿ. ಹೌದೌದು. ಅದು ಯಾಕಂದ್ರೆ ಫಸ್ಟ್ ನಾನು ಒಂದ್ ದಿವಸ ಫಸ್ಟ್ ಒಂದು ವರ್ಷ ಹಾಲ್ ನಮ್ಗೆ 2 ಗಂಡು ಕರು ಕೊಟ್ಟಿತ್ತು. ಆಗ ಹಾಲ್ ಕರ್ಲಿಕ್ಕೆ ನಮ್ಮ ಲೇಬರ್ ಇದ್ರು, ಅವ್ರಿಗೆ ಕರ ಗೊತ್ತಾಗ್ಲಿ ಅದಕ್ಕೆ ತುಂಬಾ ಚೇಷ್ಟೆ ಇದೆಗಳು ಅಂತ ಹಾಲು ಕೊಡ್ಲಿಕ್ಕೆ ಕೇಳಲ್ಲ, ಸಾಧಾರಣದಲ್ಲಿ ಕೇಳುದಿಲ್ಲ. ಹೌದು. ಆಗ ನಮ್ಗೆ ಒಂದು ಸ್ಪೂನ್ ಕೂಡ ಹಾಲು ಸಿಗ್ಲಿಲ್ಲ ನಮ್ಗೆ. ಯಾಕಂದ್ರೆ ನಾನು ಕೂಡ ಫಸ್ಟ್ ಹಾಕಿದ್ದು ಹಾಲು ಹಾಕ್ಬೇಕಂತ ಹಾಕಿದ್ದಲ್ಲ, ಧರ್ಮದ ಕೆಲಸ, ಅದಕ್ಕೋಸ್ಕರ ನಾನು ಹಾಕಿದ್ದು. ಯಾಕಂದ್ರೆ ಫಸ್ಟ್ ಹೇಳ್ಬೇಕಾದ್ರೆ ನಾನು ಮತ್ತೆ ಹೇಳ್ತೇನೆ, ನನಗೆ ದನ ಬಂದ್ಮೇಲೆ ನಂಗೆ ಕರೆಕ್ಟ್ ಕೈ ಹಿಡಿದ ನನ್ನ ಕೆಲಸ ಉದ್ದೇಶ ದೊಡ್ಡ ಕೆಲಸ ಏನಂದ್ರೆ ಸ್ಟೀಲ್ ಫ್ಯಾಬ್ರಿಕೇಶನ್. ನೀವು ಸ್ಟೀಲ್ ಫ್ಯಾಬ್ರಿಕೇಶನ್ ಎಲ್ಲ ಕೆಲಸ ಮಾಡ್ತೇವೆ. ಯಾವ ಇದರಲ್ಲಿ ಇದೆ ಹೆಸರಲ್ಲಿ ಇದ್ದಿದ್ದು? ಸಿಸ್ಟಿ ಟೆಕ್ನಿಕಲ್ ಸರ್ವಿಸಸ್. ಸೃಷ್ಟಿ ನೀವು ಅದನ್ನು ಮಾಡಿಕೊಂಡು ಇದನ್ನು ಮಾಡಿಕೊಂಡಿದ್ದೀರಿ. ವೆರಿ ಗುಡ್. ಯಾಕಂತ ಹೇಳಿದ್ರೆ ಅದು ನಿಮ್ಮ ಮುಖ್ಯ ಕೆಲಸ. ಮುಖ್ಯ ಅದಂದ್ರೆ ಅದು ಯಾಕಂದ್ರೆ ನಾನು ಕೂಡ ತುಂಬಾ ವರ್ಷದಿಂದ ಈಗ ಕೊಟೇಶನ್ ಕೆಲಸ, ಕಾಂಪಿಟೇಷನ್ ನಾನು ತುಂಬಾ ಕೆಲಸ ಕೊಟ್ಟೆ. ನಾನು ಕೆಲಸ ಸಿಗ್ತಿರ್ಲಿಲ್ಲ ಆ ಟೈಮಲ್ಲಿ, ಯಾವ್ದು ಬೇಡ ಅಂತ ಕೊರೋನಾ ಟೈಮ್ ಅಲ್ಲಿ ಇವರನ್ನು ತಂದು ಹಾಕಿದ್ದು. ಸಾಲ ಮೂಲ ಮಾಡಿ ಇದನ್ನ ಮಾಡಿ ಲೇಬರ್ ಶೆಡ್ ಎಲ್ಲ ಮಾಡಿ ನಾ ಸಾಲ ಮೂಲ ಮಾಡಿ ಹಾಕಿದ್ದು. ಯಾವತ್ತು ನಮ್ಮ ಮನೆಗೆ ಬಂತು ದನ, ಅವತ್ತಿನಿಂದ ನಂಗೆ ಇವತ್ತು ಒಂದೇ ದಿವಸ ರಜೆ ಇಲ್ಲ. ಖಂಡಿತವಾಗಿ. ಯಾಕಂದ್ರೆ ನನ್ನ ಉದ್ದೇಶ ಏನಂದ್ರೆ ಇವರಿಗೆ ಹೊಟ್ಟೆ ತುಂಬಬೇಕಂತ ನಾವು ಹೊರಗೆ ಹೋಗ್ತೇವೆ, ಆದ್ರೆ ನನ್ನೊಟ್ಟಿಗೆ ಈಗ ಹತ್ರ ಒಂದು 10 ಜನ ಕೆಲಸಕ್ಕಿದ್ದಾರೆ. ವೆರಿ ಗುಡ್. ಇಲ್ಲಿ ದನ ನೋಡ್ಕೊಳ್ಳಿಕ್ಕೆ 2 ಇದ್ದಾರೆ, ಪ್ಲಸ್ 8 ಜನ ಜೀವನ ಮಾಡ್ತಿದ್ದಾರೆ. ಏನೇ ಆಗ್ಲಿ, ಮನೆಗೆ ನಿಮ್ಮ ಮನೆ ಇದು ಹಟ್ಟಿ ಅಲ್ಲ, ನಿಮ್ಮ ಮನೆ, ನಿಮ್ಮ ಒಂದು ವ್ಯಾಪಾರದ ಒಂದು ಕೇಂದ್ರ. ಅದಕ್ಕೆ ಲಕ್ಷ್ಮಿ ಕಾಲಿಟ್ಟು ನಿಮ್ಮನ್ನ ಇವತ್ತು ನಿಮ್ಮ ಜೀವನದಲ್ಲಿ ಉತ್ತುಂಗಕ್ಕೆ ಏರುವಂತೆ ಮಾಡಿದ್ದಾರೆ. ನಾವು ಹೇಳ್ತೇವೆ ಹಿಂದೂ ಸಂಸ್ಕೃತಿಯಲ್ಲಿ ದನ ಅಂತೇಳಿ, ಆದರೆ ಆ ದನದ ಸೇವೆ ಮಾಡಿದ್ರೆ ನಾವು ಹೇಗೆ ಏಳಿಗೆ ಪಡೆಯುವುದು ಅನ್ನೋದಕ್ಕೆ ಈ ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ತೇನೆ. ಇವಳು ದೊಡ್ಡವಳಿದ್ದಾಳಲ್ಲ, ಅವಳದ್ದು ದಿನಚರಿ ಹೇಗೆ ಅಂದ್ರೆ ಅವಳ ನಾನು ದೊಡ್ಡದಾಗಿ ಅಂದ್ರೆ ಈಗ ನಾ ಹೇಳಿದೆ, ನಾನು ಹಾಲು ಮಾಡ್ಲಿಕ್ಕೆ ವ್ಯವಹಾರಕ್ಕಂತ ಮಾಡಿದ್ದಲ್ಲ, ಚಾನ್ಸೇ ಇಲ್ಲ. ಅದು ನಂಗೆ ಇದು ಮನೆಗಿಂದ ಈಗ ಒಂದು 3 ದನ ಹಾಲು ಕೊಡ್ತದೆ. ಅದ್ರಲ್ಲೊಂದು 5-6 ಲೀಟರ್ ನೋಡಿ, ಇಷ್ಟು ದೊಡ್ಡ ಬಕೆಟ್ ನೋಡಿ, ಇಷ್ಟೇ ಸಿಗುತ್ತೆ 1 ಲೀಟರ್ ಫುಲ್. ಈ ಬಕೆಟ್ ಫುಲ್ ಸಿಗುತ್ತೆ. ಈ ಬಕೆಟ್ ಅಲ್ಲಿ ಫುಲ್. ಇದನ್ನ ಹಾಲು ನಾವು ಸೇಲ್ ಮಾಡೋದಿಲ್ಲ, ಹಾಗೆ ಯಾರಿಗೂ ಕೂಡ ಕೊಡೋದಿಲ್ಲ. ನಮ್ಗೆ ನಮ್ಗೆ ಮನೆಗೆ ತುಪ್ಪ ಮಾಡ್ತೇವೆ, ತುಂಬಾ ಶ್ರೇಷ್ಠ ತುಪ್ಪ ಎಲ್ಲ. ಹೌದೌದು. ಹಾಲು ನಾವೇ ಕುಡಿತೇವೆ. ಅದೇ ನಾವು ವೆಜಿಟೇರಿಯನ್, ನಾನು ಮತ್ತೆ ನನ್ನ ಹೆಂಡತಿ ವೆಜಿಟೇರಿಯನ್. ಅದಕ್ಕೆ ನಮ್ಗೆ ಪ್ರೋಟೀನ್ಗೋಸ್ಕರ ಹಾಲು ಕುಡಿತೇವೆ, ಮತ್ತೆ ಮನೆಯಲ್ಲಿ ಪನ್ನೀರ್ ಮಾಡ್ತೇವೆ, ಅದರಲ್ಲೇ ಮಾಡ್ತೇವೆ. ಇದೆಲ್ಲ ನೀವು ಇಲ್ಲಿ ಸಿಗುವ ಮನೆಗೆ ಯೂಸ್ ಮಾಡ್ತೇವೆ ಅಷ್ಟೇ. ಅದಕ್ಕೆ ಎಷ್ಟು ಹಾಲು ಸಿಗುತ್ತಾ ನಿಮಗೆ? ಅಂದ್ರೆ ಅವಳು ಎಷ್ಟು ಕೊಡ್ತಾಳೆ? ಅದು ಈಗ ಅದೇ ನಂಗೆ ಹೇಳಿದೆ ನೋಡಿ, ಇದು ನಂಗೆ ಈಗ 2 ಜನ ಆಗಿದ್ದಾರೆ, ಅವ್ರಿಗೆ ಮೇಂಟೈನಿಂಗ್ಗೋಸ್ಕರ ನಾನು ಅವಳನ್ನು ತಂದೆ. ಓ ಹಾಗೆ ಹಾಗೆ. ಅಂದ್ರೆ ಇಬ್ಬರನ್ನು ಸಾಕ್ಲಿಕ್ಕೋಸ್ಕರ ಅಂದ್ರೆ ನಂಗೆ ನನ್ನ ಕೈಯಿಂದ ಹೋಗ್ತಾ ಉಂಟು ಈಗ. ಆದ್ರೂ ಕೂಡ ಈಗ ಅವಳು ಬಂದ್ರೆ ಈಗ ನಂಗೆ ಸ್ವಲ್ಪ ಮ್ಯಾನೇಜ್ ಆಗ್ತಾ ಅಂತ ಹೇಳಿ ಇವಳು ನಂಗೆ ಕರ್ಕೊಂಡ್ ಬಂದು 2 ತಿಂಗಳಾಯ್ತು ಅಷ್ಟೇ. ಇವಳು ಬರುವಾಗ್ಲೇ ಬಸರಿ ಇದ್ಲು ಇವಳು. ಹಾಗೆ. ಇವಳು ಸ್ವರ್ಣ ಅಂತ. ಸ್ವರ್ಣ ಅಂತ. ಈಗ 2 ತಿಂಗಳ ಚಂದದ ಹೆಸರು ಸ್ವರ್ಣ ಅಂತ. ಸ್ವರ್ಣ ಅಂತ ಹೇಳಿದ್ರೆ ಚಿನ್ನ. ಹೌದು, ಚಿನ್ನವೇ ಅವಳು. ಯಾಕಂತ ಹೇಳಿದ್ರೆ ನಿಮಗೆ ಚಿನ್ನವೇ ಅವಳೊಂದು ಚಿನ್ನದ ಗೆಡ್ಡೆ ಅವಳು. ಹೌದೌದು. ಅದನ್ನು ಏನು ಬೇಕಾದ್ರೆ ಮಾಡ್ಬೋದು ಚಿನ್ನದ ಗೆಡ್ಡೆಯನ್ನ. ಅದೀಗ ಸ್ವರ್ಣ ಅಂತ ಒಬ್ಳು ಈಗ ನಮ್ಗೆ ವಜ್ರ ಅಂತ ಇನ್ನೊಂದು ಇವಳು ವಜ್ರ ಬಹಳ ಹಾಲಿಗೋಸ್ಕರ ಹಾತೊರೆತಿದ್ದಾಳೆ ಇವಳು. ಆಗದಿಂದ ಇವಳು ಮಗವ ಏನು ಮಗಳು. ಹೌದೌದು. ಇವಳು ಮಗಳು, ಅವಳದು ಮಗಳು ಹಾಲಿಗೆ ಇದು ಮಾಡೋದು ಇಲ್ಲಿ. ಅದು ನೋಡಿ ಯಾವ ರೀತಿ ಅಂದ್ರೆ ನಮ್ಮ ಟೈಮಿಂಗ್ ನೋಡಿ. ಹೌದು. ಈಗ ನಂಗೆ ಬೇಕಿತ್ತೇನು, ನಾನು ಅವಳ ಸೋರ್ಸಿಗೋಸ್ಕರ ತಂದದ್ದು. ಹೌದು. ಇವಳು ಹಾಕಿದ್ದು ಶುಕ್ರವಾರ ಹಾಕಿದ್ದು. ಹಾಗೆ. ಶುಕ್ರವಾರ ಹಾಕಿ ಹೆಣ್ಣು ಮಗು ಕೊಟ್ಟಿದ್ದಾಳೆ. ಅದೊಂದು ಬಹಳ ಒಂದು ಏನು ಕಾಕತಾಳೀಯ ನೋಡಿ. ಶುಕ್ರವಾರ ಹಾಕಿ ಹೆಣ್ಣು ಮಗು. ನಮ್ಮ ಮ್ಯಾಚ್ ಯಾವ ರೀತಿ ಮ್ಯಾಚ್ ಆಗ್ತದೆ ನೋಡಿ ಅಲ್ವಾ? ಅದು ಎಲ್ಲದಕ್ಕೊಂದು ಕಾರಣ ಇದೆ ಪುಷ್ಪರಾಜರವರೇ. ಎಂತಂತ ಹೇಳಿದ್ರೆ ನಾವು ಎಷ್ಟು ಒಳ್ಳೆ ಹೃದಯವನ್ನು ಹಿಡಿದುಕೊಂಡು ಅವುಗಳ ಸೇವೆ ಮಾಡ್ತೇವ, ಆವಾಗ ಅವಳು ನಮಗೆ ಅದೇ ಒಂದು ತರದ ಉತ್ತಮ ಏನು ನಮಗೊಂದು ಒಳ್ಳೆತನವನ್ನ ಮಾಡ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಮತ್ತೊಂದೇನಂದ್ರೆ ತುಂಬಾ ಶಾಂತ ಸ್ವಭಾವ. ನೋಡೋಕೆ ಗೊತ್ತಾಗ್ತದೆ, ನೋಡ್ಲಿಕ್ಕೆ ಅಷ್ಟೇ ಮಗು ತರನೇ ತುಂಬಾ. ಹೌದು. ದೊಡ್ಡ ಬೆನಿಫಿಟ್ ಏನಂದ್ರೆ ನಮ್ಗೆ ಇವಳು ಬಂದ ಮೇಲೆ, ಆದ್ರೆ ಇವಳು ಬೆನಿಫಿಟ್ ಏನಂದ್ರೆ ಇವಳು ಬಂದ ಮೇಲೆ ಇವ್ರು ತುಂಬಾ ಶಾಂತ ಆಗಿದ್ದಾರೆ. ಇವರೆಲ್ಲ ಶಾಂತ ಆಗಿದ್ದಾರೆ. ಇವ್ರಿಗೆ ಕೇಳ್ತಿರ್ಲಿಲ್ಲ ಹೀಗೆ. ಅಂದ್ರೆ ಸ್ವಲ್ಪ ಆಚೆ ಈಚೆ ಓಡ್ತಾರೆ, ಏನಂತಲ್ಲ ನಾಚಿಕೆ ಮಾಡ್ತಾರೆ. ಈಗ ಇವ್ರು ಹಾಗೆ ಅಲ್ಲ, ಅವಳ ತರನೇ ಅವಳ ಸ್ವಭಾವ ಆಗ್ತಾ ಉಂಟು. ತುಂಬಾ ಎಲ್ಲರೂ ಶಾಂತ ಆಗಿದ್ದಾರೆ, ಅದೊಂದು ಅದೇ ಹೇಳಿದಲ್ಲ, ಒಳ್ಳೆಯವರು ಬಂದ ಕೂಡಲೇ ಈ ತರ ಕೆಟ್ಟವರು ಸಹ ಒಳ್ಳೇದಾಗ್ತದೆ ಅಂತ ಹೇಳೋದಕ್ಕೆ ಒಂದು ನಿದರ್ಶನ ಇದೆ. ಬಹಳ ಸಂತೋಷ. ಆಗ್ಲಿ. ಈಗ ನಮ್ದು ಹಾಲ್ಕಾರಿಯವರು ಬಂದ್ರು. ಹೌದಾ?
ಹಾ ಇವರಾ? ಇವರು ಮಾಸ್ತಿಯಮ್ಮ ಅಂತ. ಹೌದಾ? ಏನು ಹೆಸರು? ಮಾಸ್ತಿಯಮ್ಮ ಅಂತ. ಮಾಸ್ತಿಯಮ್ಮ. ಎಷ್ಟು ಸಮಯದಿಂದ ಇದ್ದಾರೆ ಇವರು? ಇವರೊಂದು 5-6 ವರ್ಷ ಆಯ್ತಾ ಅಂತ. ಹೌದಾ? 5 ವರ್ಷ ಆಯ್ತು. ಈಗ ಯಾರ್ದು ಹಾಲು ಕರೀತಾರೆ? ಈಗ ಇವರದ್ದು 3 ಜನರ ಹಾಲು ಕರೀತಾರೆ. 3 ಜನರದ? ಮತ್ತೆ ಈಗ ಅವಳದು ಕೂಡ ಹಾಲು ಕರೀತಾಳೆ. ಹೌದಾ? ಸರಿ 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 ಸರಿ. ನೋಡಿ ಸ್ನೇಹಿತರೆ, ಹಾಲು ಕರೆಯುವ ಒಂದು ದೃಶ್ಯ ಬೇರೆ ಯಾರಾದರೂ ಬಂದರೆ ಅವುಗಳು ಹಾಲು ಕೊಡುವುದಿಲ್ಲ ಎನ್ನುವುದಕ್ಕೆ ಇದೇ ಕಾರಣ. ನೋಡಿ ಅದು ಹೇಗೆ ನಿಂತು ನನ್ನನ್ನು ನೋಡ್ತಿದೆ ನೋಡಿ. ನೋಡಿ ನನ್ನನ್ನು ನೋಡೋದು ನೋಡಿ. ನೀನು ಇಲ್ಲಿಂದ ಹೋಗು ಅಂತ ಹೇಳ್ತಿದೆ. ಹೋಗ್ತೇನಮ್ಮ, ನಾನು ಹೋಗ್ತೀನಿ ಹೊರಗೆ ಹೋಗ್ತೀನಿ, ಆಯಿತಾ? ನೋಡಿ ನಾನು ದೂರದಲ್ಲಿ ನಿಂತು ತೆಗಿತಿದ್ದೇನೆ. ಶೇಖರಣ್ಣ ವರ್ಕ್ಶಾಪ್ ನನ್ನನ್ನು ನೋಡಿ ಯಾಕೋ ಸ್ವಲ್ಪ ಗಲಿಬಿಲಿ ಆದಾಗಿದ್ದಾಳೆ ಅವಳು. ನೋಡ್ತಿದ್ರಲ್ಲ ಸ್ನೇಹಿತರೆ, ಯಾವುದೇ ಆಗಿ ದನಗಳು ಎಷ್ಟು ಆತ್ಮೀಯತೆಯಿಂದ ಅವರೊಟ್ಟಿಗೆ ಇರ್ತದೆ ಅಂತ ಹೇಳಿದ್ರೆ ಬಿಡಬೇಕಿತ್ತಲ್ಲ. ಹೊಸಬರದು ಯಾರದು ಪ್ರವೇಶ ಆದರೂ ಅವುಗಳು ಹಾಲು ಕೊಡಲಿಕ್ಕೆ ನಿರಾಕರಿಸ್ತವೆ. ಈಗ ಅವಳು ಹಾಗೆ ಸ್ವಲ್ಪ ನಾನಿದ್ದದನ್ನು ನೋಡಿ ಲಾತ್ ಹೊಡಿತಿದ್ದಾಳೆ. ಅದಕ್ಕೋಸ್ಕರ ಅವರು ಅವಳನ್ನು ಬಿಟ್ಟು ಬೇರೆ ದನದ ಹಾಲನ್ನು ತೆಗಿಲಿಕ್ಕೆ ಹೋಗ್ತಿದ್ದಾರೆ. ನೋಡೋಣ. ಇದು ನೀವು ಹಾಲು ತೆಗೆದು ಬಿಟ್ಟು ಏನು ಇಲ್ಲಿ ಕರು ಬಿಟ್ಟಿದ್ದೀರಿ? ಕರು ಬಿಟ್ಟು ಹಾಲು ತೆಗೆಯುವುದಲ್ಲ, ಅಂದರೆ ಅದು ಹಾಲು ಬರಬೇಕು ಫಸ್ಟಿಗೆ. ಓ ಹಾಂ, ಇದು ಒಂದು ರೀತಿ ದನವನ್ನು ಮಂಗ ಮಾಡೋದಲ್ಲ? ನೋಡಿದ್ಯಾ, ನಿನ್ನನ್ನು ಮಂಗ ಮಾಡಿದ್ರು. ಮಗುವಿಗೆ ಹಾಲು ಉಣಿಸಿ ಈಗ ನಿನ್ನ ಹಾಲನ್ನು ತೆಗಿತಾರೆ. ನೋಡಿ ಸ್ನೇಹಿತರೆ, ಈಗ ಇವಳು ಹಾಲು ಕರಿತಿದ್ದಾರೆ. ಇವಳು ಹೋಗಿ ಬ್ಲಾಕ್ ಮಾಡಿದ್ಲು ನನ್ನ ಹಾಲು ತೆಗೆಯುವ ದೃಶ್ಯಕ್ಕೆ. ದನಗಳನ್ನು ನೋಡೋದೇ ಭಾಳ ಕಷ್ಟ. ಅಂತಹ ಒಂದು ವ್ಯವಸ್ಥೆ ಆಗಿದೆ ಇಂದಿನ ಒಂದು ಕಾಲದಲ್ಲಿ. ಆದರೂ ಈ ಒಂದು ಶಬ್ದವೇ ಬಹಳ ಸುಂದರ ಕೇಳಲಿಕ್ಕೆ. ನೋಡಿ ಯಾವ ರೀತಿ ಹಾಲು ಕೊಡ್ತಿದೆ. ಮೊದಲೆಲ್ಲ ಹೇಳ್ತಿದ್ರು ಬೈ ಹುಲ್ಲಿನ ಮೂಟೆಯ ರಾಶಿ ಅಂತ. ನೋಡಿ ಇದೆಲ್ಲ ದನಗಳಿದ್ದ ಮೇಲೆ ಇಂಥದ್ದೆಲ್ಲ ಬೇಕಾಗ್ತದೆ. ನೋಡಿ ಇಲ್ಲಿ ಒಬ್ಬ ಮಲಗಿದ್ದಾನೆ. ಅದೇ ರೀತಿ ಇದು ಒಂದು ಸಾಮಾನ್ಯ ರೀತಿಯ ಕೊಟ್ಟಿಗೆ. ಈ ಕೊಟ್ಟಿಗೆಯಲ್ಲಿ ತನ್ನ ಇಷ್ಟವಾದ ದನಗಳನ್ನು ಸಾಕಿಕೊಂಡು ತನ್ನ ಒಂದು ಹವ್ಯಾಸವನ್ನು ಬೆಳೆಸುತ್ತಿರುವಂತಹ ಪುಷ್ಪರಾಜರವರನ್ನು ನೀವಿಲ್ಲಿ ಕಾಣಬಹುದು. ಇಲ್ಲಿಗ ಅವರು ಹಾಲು ಕರಿತಿರ್ತಾರಲ್ಲ ಪುಷ್ಪರಾಜರೇ? ಹೌದು. ನಾವು ಬೇರೆ ಇದಕ್ಕೂ ಬೇರೆ ಏನಿದೆ ನಿಮ್ಮ ಇದರಲ್ಲಿ? ಬೇರೆ ಈಗ ಇವರದೆಲ್ಲ ಅಲ್ಲಿದೆ, ಪ್ರೊಡಕ್ಷನ್ ಮ್ಯಾನೇಜರ್ ಅಲ್ಲಿ ಇದ್ದಾರೆ. ಹೌದಾ? ನೋಡುವ, ಎಲ್ಲಿದ್ದಾರೆ ಅವರೆಲ್ಲ? ಅಲ್ಲಿ ಅವ್ರಿಗೆ ಬೇರೆ ಸೆಟ್ ಮಾಡಿದ್ದೇನೆ. ಅವರು ದೊಡ್ಡ ಪ್ರೊಡಕ್ಷನ್ ಮ್ಯಾನೇಜರ್ ಅವರು. ಒಬ್ಬ ಭಾಳ ಸುಂದರವಾದ ಜಾಗ ಇದು, ತೋಟ. ಅವರಿಗೆ ಬೇಕಾದಾಗೆಲ್ಲ ತಯಾರು ಮಾಡಿ ಇಟ್ಟಿದ್ದೀರಲ್ಲ. ಮತ್ತೆ ನೋಡಿ ಇದೆಲ್ಲ ಬಾವಿಗಳೆಲ್ಲ ಓಪನ್ ಉಂಟು. ಆದ್ರೆ ದನಗಳಿಗೆ ಏನು ಪ್ರಾಬ್ಲಮ್ ಇಲ್ಲ. ನಾವು ಹೇಳುದು ನಾವು ಬೇಲಿ ಮಾಡ್ಬೇಕು ಇದು ಮಾಡ್ಬೇಕಂತ. ಇದುವರೆಗೆ ಏನು ಪ್ರಾಬ್ಲಮ್ ಇಲ್ಲ. ಬಹಳ ಚುರುಕಿರ್ತವೆ. ಹೌದೌದೌದು. ಅವರಿಗೆಲ್ಲ ಗೊತ್ತಿರ್ತದೆ ತೋಟದಲ್ಲಿ ಎಲ್ಲಿ ಎಲ್ಲಿ ಏನೇನು ಇರ್ತದೆ, ಏನು ಕತೆ. ನಮ್ದು ಸೈರನ್ ಇದ್ದಾಳೆ. ಯಾರು ತೋಟಕ್ಕೆ ಬಂದ್ರೆ ಇವಳು ಇದು ಯಾರು ಗೊತ್ತಾಯ್ತಾ? ನೀವೇ ಕೊಟ್ಟ ನಮ್ಮ ಸೈಟ್ ಅಲ್ಲಿ. ಅವಳು ಅದು ಹೋಗಿ ಬಾ, ನನ್ನ ಸೈಟಿನಲ್ಲಿ ಇದ್ದವಳು. ಇಲ್ಲಿ ಬಾರ, ಇಲ್ಲಿ ಬಾರ. ಇಷ್ಟು ದೊಡ್ಡದಾಗಿದೆ, ಇಲ್ಲಿ ಬಾ. ಇವಳು ಉಂಟಲ್ಲ, ಇವರೇ ನೋಡಿ, ಇವಳು ಸಣ್ಣ ನನ್ನ ಸೈಟ್ ಒಂದು ಆಗ್ತಿರ್ಬೇಕಾದ ಅಲ್ಲಿದ್ದ ಸಣ್ಣ ಮರಿ ಇಲ್ಲಿಗ ದೊಡ್ಡದಾಗಿ ಕಾಯ್ತಿದ್ದಾಳೆ. ಇವರೆಲ್ಲ ಬೊಗ್ರನವರುಗಳ. ಇವರೆಲ್ಲ ಪ್ರೊಡಕ್ಷನ್ ಮ್ಯಾನೇಜರ್ಗಳು ಇಲ್ಲಿ. ಓಹೋ ಹೋ ಹೋ. ಇವರೆಲ್ಲ ಎಲ್ಲ ಗಂಡು. ಓ, ಅದೇ ಹೇಳಿದೆ ಅಲ್ಲ ನಾನು ಫಸ್ಟ್ ಬಂದಾಗ ನಂಗೆ ಯಾರು ಕೂಡ ಹೆಣ್ಣು ಕರು ಹಾಕ್ಲೇ ಇಲ್ಲ. ಇದೆಲ್ಲ ಫಸ್ಟ್ ಗಂಡು ಕರುಗಳೇ. ಇವನಿಂದ ಶುರುವಾಗಿದೆ. ಇವನು ಬ್ರಿಂಗಿ ಅಂತ. ಬ್ರಿಂಗಿ. ಇವರು ನಮ್ದು ಇದು ರಾಹು. ಕೇತು. ಅವರೇ ಹೆಸರುಗಳೆಲ್ಲ ವಿಚಿತ್ರ ಆಗಿದೆ. ಮತ್ತೆ ಇವನು ನಮ್ಗೆ ಪರಿಚಯ ಆಗ್ತಾರೆ. ಅವನು ಆ ರೀತಿ ಇದ್ದಾನೆ ನೋಡಿ. ಎಲ್ಲ ಹೀಗೆ ಇತ್ತು ಫಸ್ಟ್. ದನಗಳು ಕೂಡ ದೊಡ್ಡದಾಗಿದ್ದಾರೆ ನೋಡಿ. ನೋಡಿ ಕೇಳುದಿಲ್ಲ ನೋಡಿ. ಇವರು ಕೆಲವೆಲ್ಲ ಪಾಪಗಳಿರ್ತದೆ ನೋಡಿ. ಹೀಗೆ ಆ ದನಗಳು ಓಡ್ತಾ ಇತ್ತು. ಸ್ವರ್ಣ ಬಂದ ಮೇಲೆ ತುಂಬಾ ಸ್ಮೂತ್ ಆಗಿದೆ. ಅವಳನ್ನು ಒಮ್ಮೆ ಇಲ್ಲಿ ತಂದು ಕಟ್ಟಿ ಹಾಕ್ಬೇಕಂತ ಸ್ವಲ್ಪ ಕೇಳಬಹುದು. ಹಾಗೆ ಮಾಡ್ಬೇಕು. ಮತ್ತೆ ಇದರ ದೊಡ್ಡ ಇದೆ ಇವ್ರ ಬೆನಿಫಿಟ್ ಏನಂತೆ, ಫಸ್ಟ್ ಇವರು ಅಲ್ಲಿ ನಾವು ಹೊರಗಡೆ ಸಂಜೆ ಕಟ್ಟಿದ ಕೂಡಲೇ ಇಲ್ಲಿ ಬರ್ತಿರ್ಲಿಲ್ಲ. ಅವಳು ಬಂದ್ಮೇಲೆ ಇಲ್ಲಿಗೆ ಬರ್ತಾರೆ. ಎಲ್ಲ ಇಲ್ಲಿ ಬರ್ತಾರೆ. ಅದು ಸೀದಾ ಬರ್ತದೆ. ಅದು ಒಬ್ರು ಯಾರದೊಂದು ದಾರಿ. ಇವಳೊಬ್ಳು ಹೆಣ್ಣು ಕರು. ಇವಳೊಬ್ಳು ಹೆಣ್ಣು ಕರು. ಹೌದು. ಹಾಗೆಲ್ಲ ಕತೆ. ಇದೇನು ಪುಷ್ಪರಾಜರ ಮೆಷಿನ್? ಇದು ನಮ್ದು ಅವರಿಗೆ ಫುಡ್ ಬೇಕಲ್ಲ ಸರ್? ಹೌದು, ಹುಲ್ಲು. ಅದಕ್ಕೋಸ್ಕರ ಚಾಪ್ ಕಟ್ಟರ್. ಇದೆಲ್ಲ ಚಾಪ್ ಕಟ್ಟರ್ಸ್ ಅಲ್ಲ? ಹೌದೌದು.
ಓಹೋ ಶಾಪ್ ಕಟ್ಟರ್. ಇದರಲ್ಲಿ ಹುಲ್ಲು ಹಾಕಿ ನಾವು ಮಿಷನ್ ಹಾಕಿದಾಗ ಹಾ ನೋಡಿ ನೋಡಿ ಸ್ನೇಹಿತರೆ, ಇದೊಂದು ಯಾವ ರೀತಿ ಇದೆ ನೋಡಿ ಶಾಪ್ ಕಟ್ಟರ್ಸ್ ಅಂತ ಹೇಳಿದ್ರೆ ಹುಲ್ಲು ಹಾಕಿ ಕಟ್ ಮಾಡುವಂತ ಈ ರೀತಿ ಸಿಗ್ತದೆ ಹುಲ್ಲು. ಕಟ್ಟಿಂಗ್ ಆಗಿ ಹೀಗೆ ಸಿಗ್ತದಲ್ಲ. ಇದು ಯಾಕೆ ಈ ರೀತಿ ಮಾಡ್ಲಿಲ್ಲ ಅಂದ್ರೆ ಹಾ. ನಾವು ಹುಲ್ಲು ಹಾಕಿದಾಗ ಹಾ ಎಲ್ಲ ಅದುಗಳು ಖಾಲಿ ಹಾಕೊಳ್ತದೆ. ಒಂದು ಅರ್ಧಕ್ಕರ್ಧ ತಿಂದು ಹಾಕುದಿಲ್ಲ ಅದುಗಳು, ಎಲ್ಲ ಖಾಲಿ ಹಾಕಿ ವೇಸ್ಟ್ ಮಾಡ್ತದೆ. ವೇಸ್ಟ್ ಮಾಡ್ತದೆ. ನಾವು ಇದೇ ರೀತಿ ಮಾಡಿದಾಗ ನಮ್ಗೆ ಏನ್ ಕೂಡ ಇಲ್ಲ, ಇಷ್ಟು ಕೂಡ ವೇಸ್ಟ್ ಮಾಡಲ್ಲ. ವೇಸ್ಟ್ ಮಾಡುದಿಲ್ಲ. ಎಲ್ಲ ನಾವು ಏನು ವರ್ಕ್ ಮಾಡ್ತೇವೆ, ನಮ್ಮದು ವರ್ಕ್ ಏನ್ ಸಿಗುತ್ತೆ ಅದೆಲ್ಲ ನಮ್ಗೆ ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ಯೂಸ್ ಮಾಡ್ಲಿಕ್ಕೆ ಆಗ್ತದೆ. ವೇಸ್ಟ್ ಮಾಡೋದಿಲ್ಲ. ಅದಕ್ಕೋಸ್ಕರ ಇದನ್ನೊಂದು ನೀವು ವ್ಯವಸ್ಥೆ ಮಾಡಿದ್ದೀರಿ. ಹೌದೌದು, ಬಹಳ ಸಂತೋಷ. ತುಂಬಾ ಬೇಕಾಗ್ತದೆ, ಇಷ್ಟು ಬೇಕಾಗ್ತದೆ ಅಲ್ವಾ? ಹೌದೌದು. ಸರಿ, ಇದು ಬಿಟ್ಟು ಬೇರೆ ಏನಿದೆ ಹವ್ಯಾಸ ಇವರೇ ನಿಮ್ಮದು? ನೆಕ್ಸ್ಟ್ ಈಗ ನಾನು ಅದೇ ನನ್ನದು ಉದ್ದೇಶ ಏನಂದ್ರೆ ಈಗ ಈಗ ನಮ್ಮ ಮಾವನ ಜಾಗ, ನಂದಲ್ಲ ಜಾಗ, ಮಾವನ ಜಾಗ. ಈಗ ನಂದು ಒಂದೇ ಉದ್ದೇಶ ಏನಂದ್ರೆ ನಾ ಸಾಯೋ ಮೊದಲು ಒಂದು 5-6 ಎಕರೆ ಜಾಗ ಉಂಟು, ಅದನ್ನು ಒಳ್ಳೆ ಮಾಡಿ ಸಾಯ್ಬೇಕು. ಖಂಡಿತ ಖಂಡಿತ ಖಂಡಿತ. ನಮಗೆ ಹೆಸರು ಬೇಡ, ನಮ್ಗೆ ಮಣ್ಣು ಆ ರೀತಿ ಆಗ್ಬೇಕಷ್ಟೇ. ಅದಕ್ಕೋಸ್ಕರ ನಾನೇನ್ ಮಾಡ್ತೀನಿ ಅಂದ್ರೆ ಎರೆಹುಳ ಗೊಬ್ಬರ ರೆಡಿ ಮಾಡ್ತಿದ್ದೆ. ಇದನ್ನು ನಾನು ಕೇಳಿದ್ದೆ, ಅದನ್ನು ನೀವು ಮಾಡ್ತಿದ್ರಾ? ಈಗ ಮಾಡ್ತಿದ್ದೇನೆ ನಾನು. ಈಗ ನಾನು ಹೊಸ್ತು ಹಾಕಿದ್ದು ಫಸ್ಟ್ ತುಂಬಿಸಿದ್ದೇನೆ. ಅದು ಕೂಡ ನಂಗೆ ಸ್ವಲ್ಪ ಅದರಲ್ಲಿ ಕಾನ್ಫಿಡೆನ್ಸ್ ಸಿಕ್ಕಿದೆ, ಮಾಡ್ಬೋದು ಅಂತ. ಅಂದ್ರೆ ಆ ರೀತಿ ಆಗಿದೆ ಅದು. ಅಂದ್ರೆ ಅದು ನಮ್ಗೆ ಎನಿಸ್ಲಿಕ್ಕೆ ಆಗುದಿಲ್ಲ, ಅದು ಯಾವ ರೀತಿ ರಾ ಇದ್ದದ್ದು ನಮ್ಗೆ ಮೆಟೀರಿಯಲ್ ಆಗಿ ಸಿಗ್ತದೆ ಅಂತ ಹೇಳಲಿಕ್ಕೆ ಅದು ತುಂಬಾ ತುಂಬಾ ಒಳ್ಳೆ ಉಂಟು, ತುಂಬಾ ಒಳ್ಳೆ. ಎಲ್ಲಿದೆ ಅದು? ತೋರಿಸ್ತೇನೆ, ಹೋಗೋ. ಇದೆಲ್ಲ ಇಲ್ಲಿ ತೋಟದಲ್ಲೇ ಮಾಡಿಕೊಂಡಿದ್ದೀರಾ ನೀವು? ಹೌದು, ಅಲ್ಲೇ ಮಾಡಿದ್ದೇವೆ ನಾವು. ಸೆಟಪ್ ಯಾವ್ದು ಕೂಡ ನಾನು ನೀಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ಸುಮ್ನೆ ಲೇಬರ್ ಖರ್ಚು. ಅದಾಗ ನಾ ಇಲ್ಲಿ ದನ ಬಿಟ್ಟು ಬಿಡ್ತೇನೆ, ಅದರಲ್ಲೇ ಮೇಯ್ದು ಬಿಡ್ತದೆ. ನಾವು ಲೇಬರ್ ಹಾಕಿ ಖರ್ಚು ಮಾಡೋದಕ್ಕಿಂತ ಎಲ್ಲೆಲ್ಲಿ ಅಲ್ಲೇ ಮಾಡ್ಬೇಕು ನಾವು. ಖಂಡಿತ ವಿಶೇಷವಾಗಿ ಖರ್ಚು ಮಾಡಬಾರ್ದು. ಹೌದೌದು, ಹೆಚ್ಚಿನವರೆಲ್ಲ ವಿಶೇಷವಾಗಿ ಖರ್ಚು ಮಾಡಿಕೊಂಡು ಅಲ್ಲಿ ಏನು ದೊರೆಯದೆ ಲಾಸ್ ಆಗಿ ಕೈ ಸುಟ್ಕೊಳ್ಬಾರ್ದು. ಹೌದು, ಕೈ ಸುಟ್ಕೊಳ್ಬಾರ್ದು. ಹೌದು, ನಾವಿಲ್ಲಿ ಫಸ್ಟ್ ಏನಂದ್ರೆ ನಾನೀಗ ಇಲ್ಲಿ ಸೆಗಣಿ ತೆಗಿತಿದ್ದೆ ನೋಡಿ, ಸೆಗಣಿ ತೆಗಿತಿದ್ದೆ ನಾನು. ನೋಡಿ ಅದನ್ನ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ತೆಗೆದು ನಾವು ಫಸ್ಟ್ ಅದಕ್ಕೆ ಹಾಕ್ತೇವೆ. ಇದು ಈಗ ಸೆಗಣಿ ತೆಗೆದಿಟ್ಟದ್ದು ನೀವು ಆವಾಗ? ಹೌದೌದು. ಇದನ್ನ ತಗೊಂಡೋಗಿ ಅಲ್ಲಿ ಗೊಬ್ಬರ ಗುಂಡಿ ಇದೆ. ಇದು ನೀವು ಆ ಗೊಬ್ಬರವನ್ನು ಮಾಡುವಂತ ವಿಧಾನ? ಹೌದೌದು. ಇದನ್ನ ನೀವು ಗುಂಡಿಗೆ ಹಾಕ್ತೀರಾ? ಗೊಬ್ಬರ ಗುಂಡಿಗೆ ಹಾಕ್ಬೇಕು ಅಲ್ಲಿಗೆ. ಇದು ಗೊಬ್ಬರ ಗುಂಡಿ, ಈ ಗುಂಡಿಗೆ ಹಾಕೋದು. ಹೌದು, ಇದಕ್ಕೆ ಹಾಕಿ ನಾವು ಬಿಜಿಕ್ರೆ ಅಂತ ಹೇಳ್ತೇವೆ ತುಳುವಲ್ಲಿ. ಹೌದು, ದರಗಲೆ. ಹೌದೌದು, ಅದನ್ನೆಲ್ಲ ಹಾಕ್ಬೇಕು ನಾವು. ನಾವೀಗ ಮಳೆಗಾಲಕ್ಕೆಲ್ಲ ಬೇಸಿಗೆ ಕಾಲಕ್ಕೆ ಸ್ಟಾಕ್ ಮಾಡಿಟ್ಟಿದ್ದೇವೆ ಎಲ್ಲ ಹಾಕಿ ಇದನ್ನ ಈ ರೀತಿ ಆಗುತ್ತೆ ನೋಡಿ. ನೋಡಿ ಇದರಲ್ಲಿ ಎರೆಹುಳ ಗೊಡಗಿದೆ ನೋಡಿ, ಒಳ್ಳೆ ನೋಡಿ. ಹೌದು, ಎರೆಹುಳ ಉಂಟಲ್ಲ ಅದರಲ್ಲಿ. ಇದೇ ರೀತಿ ಸ್ಟಾಕ್ ಮಾಡ್ಬೇಕು. ಇದಕ್ಕೆ ಮಣ್ಣು ಹಾಕಬಾರ್ದು, ಖಾಲಿ ಕಸ ಮಾತ್ರ ಹಾಕ್ಬೇಕು. ಕಸವನ್ನು ಹಾಕಿ ಒಂದು 2-3 ತಿಂಗಳು ಇಟ್ಟರೆ ನೋಡಿ ಇದು ಯಾವ ರೀತಿ ಸಿಗುತ್ತೆ ನೋಡಿ. ಎಲ್ಲ ನೋಡಿ, ಎಲ್ಲ ಹುಡಿಯಾಗಿ ಮಿಕ್ಸ್ ಆಗಿದೆ ನೋಡಿ, ಈ ರೀತಿ ಆಗುತ್ತೆ. ಆ ರೀತಿ ಆಗುತ್ತೆ, ಅವುಗಳೆಲ್ಲ ತಿಂದು. ಅದಾದ್ಮೇಲೆ ಪುನೊಂದು ಕೆಲಸ, ನಾನು ಬ್ಯಾಗ್ ತಗೊಂಡಿದ್ದೇನೆ, ಇಲ್ಲಿ ತುಂಬಿಸಿಟ್ಟಿದ್ದೇನೆ ನೋಡಿ. ಇದು ಬ್ಯಾಗ್ ನಮ್ದು ಎರೆಹುಳ ಬ್ಯಾಗ್ ಅಂದ್ರೆ ಮೊದಲೇ. ಹೌದೌದು. ಇದು ಏನ್ ಮಾಡ್ತೀರಿ? ಅಲ್ಲಿ ಇದನ್ನು ತೆಗೆದಿದ್ದಕ್ಕೆ ಹಾಕ್ತೇನೆ ನಾನು. ಇದಕ್ಕೆ ಹಾಕಿ ನಾವು ಇದೀಗ ಸ್ವಲ್ಪ ಮಳೆ, ಈಗ ನಾವೀಗ ತುಂಬಾ ಇದು ಮಾಡ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ನಾವು ಎರೆಹುಳ ಒಂದು ಸ್ಟಾಕ್ ಆಗಿದೆ ನಂದು. ಇದಕ್ಕೆ ಎರೆಹುಳ ಬಿಡ್ಬೇಕು ನಾವು. ಇನ್ನು ಬಿಡ್ಬೇಕು? ಹೌದೌದು, ಎರೆಹುಳ ಬಿಡ್ಬೇಕು. ಎರೆಹುಳ ಅಂದ್ರೆ ಈ ಎರೆಹುಳಗಳಿಗೆ ನಾವು ತಿಂಡಿ ಊಟ ಅವ್ರಿಗೆ ಕೊಡ್ತಾ ಕೊಡ್ಬೇಕು. ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವರು ಹೊರಗೆ ಹೋಗ್ತಾರೆ, ಆ ಜಾಗನ ಬಿಟ್ಟು ಹೋಗ್ತಾರೆ. ಅದಕ್ಕೋಸ್ಕರ ನಾವು ಸೆಗಣಿ ಕೊಡ್ತಾ ಇರ್ತೇವೆ ನೋಡಿ. ಫಸ್ಟ್ ಈಗ ಸೆಗಣಿ ಎಲ್ಲ ಕೊಟ್ರೆ ಇದು ಅವುಗಳಿಗೆ ಕೊಡುವಂತ ಆಹಾರವಾ? ಈಗ ಕೂಡ ಕೊಡ್ಬೋದು, ಮತ್ತೆ ಹಾಗೆ ಕೂಡ ಕೊಡ್ಬೋದು ಮೆಟೀರಿಯಲ್ ಆಗಿ. ಇದೆಲ್ಲ ಏನಿದೆ ಇದರಲ್ಲಿ ನಾವು ಇದು ನೋಡಿ, ಇದು ವೇಸ್ಟ್ ಇಂದದೆಲ್ಲ ವೇಸ್ಟ್ ಎಲ್ಲ ಇದಕ್ಕೆ ಹಾಕ್ತೇವೆ ಕೆಲಸ. ನಮ್ಮೊಬ್ಬ ಪೋರ ಮೂಲದಲ್ಲಿ ಪುಷ್ಪರಾಜರಿಗೆ ಕೊಡೆ ಹಿಡಿಲಿಕ್ಕೆ ಹೋಗಿದ್ದಾನೆ. ಈಗ ಇಷ್ಟು ಹೊಡಿ ಆಗುತ್ತೆ ನೋಡಿ, ಅಲ್ಲಿ ಇತ್ತು ಇಲ್ಲಿ ನೋಡಿ. ಈ ರೀತಿಯಾಗಿ ಆಗಿದೆ. ಈ ರೀತಿಯಾಗಿ ಆಯ್ತಲ್ಲ ನೋಡಿ, ಅದರಲ್ಲಿ ಹತ್ತಿರದಲ್ಲಿ ತೋರಿಸು ಕೈಯಲ್ಲಿ. ಇದೀಗ ಎರೆಹುಳುಗಳೆಲ್ಲ ಇದರಲ್ಲಿ ಇದೆ. ಹೌದು, ಅದು ಆ ರೀತಿ ಹುಡಿ ಆಗುತ್ತೆ. ಹೌದು, ಇಷ್ಟು ವರ್ಕ್ ಆಗಿದೆ ನೋಡಿ. ಅದಕ್ಕೆ ನಾವೇನ್ ಮಾಡ್ಬೇಕಂತ ಅಲ್ಲಿ ತಿಂಡಿ ಕೊಡ್ಬೇಕು ಅಷ್ಟೇ. ಅದ್ರ ಕೆಲಸ ತಿನ್ನುದು ಇಂತ ಒಂದು ಗೊಬ್ಬರವನ್ನು ತಯಾರು ಮಾಡುದು. ಗೊಬ್ಬರ ತಯಾರು ಅದನ್ನ ಅಷ್ಟೇ. ಅಲ್ಲಿ ಸೆಗಣಿ ಗೊಬ್ಬರ, ಇದು ಎರೆಹುಳ ಗೊಬ್ಬರ ಅಷ್ಟೇ. ಸೊ ಈ ಗೊಬ್ಬರವನ್ನು ಏನ್ ಮಾಡ್ತೀರಿ ನೀವು? ಇದನ್ನ ನಾವು ಪುನಃ ನೋಡಿ, ಇಲ್ಲಿ ಎಲ್ಲ ಆಗಿದೆ ನೋಡಿ, ಎರೆಹುಳ ಇಷ್ಟೆಲ್ಲ ಆಗಿದೆ. ನಾವು ಪುನಃ ಏನ್ ಮಾಡ್ತೀವಿ ಅಂದ್ರೆ, ಈಗ ನೆಕ್ಸ್ಟ್ ಈಗ ಅದನ್ನ ಡ್ರೈ ಮಾಡ್ಬೇಕು. ಅದನ್ನು ಅದನ್ನ ತೆಗ್ದೆಲ್ಲ ಒಂದು 3 ತಿಂಗಳು 4 ತಿಂಗಳು ಹಾಗೆ ಇಟ್ರೆ
ಅದೆಲ್ಲ ಗೊಬ್ಬರ ಆಗ್ತದೆ. ಅದನ್ನ ನಾವು ಡ್ರೈ ಮಾಡ್ಬೇಕಾಗ್ತದೆ, ಸಾರಿಸಬೇಕಾಗ್ತದೆ. ಸಾರಿಸ್ಲಿಕ್ಕೋಸ್ಕರ ಡೈರೆಕ್ಟ್ ಸಾರಿಸ್ಲಿಕ್ಕೆ ಆಗಲ್ಲ. ಅದನ್ನ ಫಸ್ಟ್ ಆಫ್ ಆಲ್ ನಾವೀಗ ಅಲ್ಲಿ ಡ್ರೈ ಪ್ಲೇಸ್ ಹಾಕಿಡ್ಬೇಕಾಗ್ತದೆ. ಅಲ್ಲಿ ಇಲ್ಲಿ ನಾವು ಶೆಡ್ ಅಲ್ಲಿ ಡ್ರೈ ಪ್ಲೇಸ್ ಹಾಕಿಟ್ಟಿದ್ದೇವೆ. ಅಲ್ಲಿ ಮಳೆ ಜೋರಾಗಿ ಬರ್ತಾ ಇದೆ, ಆದ್ರೂ ಸಹ ಪುಷ್ಪರಾಜರವರು ತಮ್ಮ ಏನು ಒಂದು ಹವ್ಯಾಸ ಉಂಟು ಅದರ ಬಗ್ಗೆ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಆ ಡ್ರೈ ಇರುವಂಥ ಜಾಗ ಇಲ್ಲಿಯಾ? ಹೌದೌದು. ಇದು ಡ್ರೈ ಇಡುವಂಥ ಜಾಗಗಳು. ಹತ್ರ ಒಂದು 10 ಟನ್ ಇರ್ಬೋದು. 10 ಟನ್. ಇದೆಲ್ಲ ನೀವೀಗ ಇದಕ್ಕೆ ಹಾಕುವಂಥದ್ದು ನೋಡಿ. ಹೌದು, ಅದೆಲ್ಲ ಹಾಕುದಲ್ಲ, ನಾನು ತೋರಿಸಿದ್ರೆ ಈಗ ಡ್ರೈ ಆಗಿದೆ ನೋಡಿ ನಿಮಗೆ. ಯಾವ ರೀತಿ ಡ್ರೈ ಆಗಿದೆ ನೋಡಿ, ಈ ರೀತಿ ಸಿಗ್ತದೆ ನೋಡಿ, ತೋರಿಸಿ. ಇದೆಲ್ಲ ಡ್ರೈ ಆಗಿದೆ, ಫುಲ್ ಡ್ರೈ ಆಗಿದೆ. ಇದು ಡ್ರೈ ಆದ್ಮೇಲೆ ಇದೀಗ ಗೊಬ್ಬರ ತಯಾರಾಯ್ತಾ? ಗೊಬ್ಬರ ಇಲ್ಲ ಇದು ಡೈರೆಕ್ಟ್ ಆಗಿ ನಾವು ಇದಕ್ಕೆ ಹಾಕ್ಬೋದು, ತೋಟಕ್ಕೆ ಹಾಕ್ಬೋದು, ನಾವು ಯೂಸ್ ಮಾಡ್ಬೋದು. ಅದು ನಾವು ಕಸ್ಟಮರ್ಗೆ ಕೊಡ್ಬೇಕಾದ್ರೆ ಈ ರೀತಿ ಕೊಟ್ಟರೆ ಆಗುದಿಲ್ಲ. ಅದನ್ನು ಪುನಃ ನಾವು ಸಾರಿಸಬೇಕಾಗ್ತದೆ. ಸಾರಿಸಬೇಕಾಗ್ತದೆ. ಇದನ್ನು ಪುನಃ ಸಾರಿಸಬೇಕು. ಸಾರಿಸಿದ ಮೇಲೆ ನಿಮ್ಗೆ ಅದೊಂದು ಅದ್ಭುತ. ಅಂದ್ರೆ ಅದು ನಾವು ಗೊಬ್ಬರ ಅಂತ ಹೇಳುದಿಲ್ಲ, ಕಪ್ಪು ಬಂಗಾರ ಅಂತ ಹೇಳ್ಬೋದು. ಅದು ನೋಡುವಾಗ ಅಷ್ಟು ಚಂದ ಇದೆ. ಇದೆಯಾ? ಇದೆ ಬಂಗಾರ. ಇದು ನೋಡಿ ಬಂಗಾರ. ಇದು ಯಾವ ರೀತಿ ಆಗಿದೆ ನೋಡಿ. ನಿಮ್ಗೆ ಅದು ನಾವು ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಷ್ಟು ವರ್ಕ್ ಮಾಡ್ತೇವೆ ಅದರ ಹಿಂದೆ ಆಗ್ತದೆ ನೋಡಿ. ನೋಡಿ ನೋಡಿ. ಇದು ಸಾರಿಸಿದ, ಇದೆಲ್ಲ ಲಾಸ್ಟ್ ನೋಡಿ. ಇದು ನೋಡಿ ಚಹಾ ಹೊಡಿತಾರ ಇದೆ ಅಷ್ಟೇ. ನೋಡಿ ಈ ರೀತಿ ಆಗ್ತದೆ ನೋಡಿ ಎಷ್ಟು ನೋಡಿ. ಇದಕ್ಕೆ ಸಾವಯವ ಗೊಬ್ಬರ ಅಂತ ಹೇಳುವಂಥದ್ದಲ್ಲ, ಎರೆಹುಳ ಗೊಬ್ಬರ ಅಂತ ಹೇಳಿದ್ರೆ ಇದೆ. ಹೌದು ನೋಡಿ. ಇದು ಕೊನೆಯ ಹಂತದಲ್ಲಿ ನಮಗೆ ಈ ರೀತಿಯ ಒಂದು ಇದು ಸಿಗುತ್ತೆ, ರಿಸಲ್ಟ್ ಸಿಗುತ್ತೆ ಅಲ್ಲ. ನೋಡಿ ಇದು ಯಾವ ರೀತಿ ಇದೆ ನೋಡಿ, ಎನಿಸ್ಲಿಕ್ಕೆ ಆಗ್ತದೆ. ಅದೇ ನಮಗೆ ಬಹಳ ಆಶ್ಚರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ಮೊದಲಿಂದ ತೋರಿಸಿ ಕೊನೆಯಲ್ಲಿ ತೋರಿಸುವಾಗ ನಿಜಕ್ಕೂ ಇದು ನಮ್ಮ ಒಂದು ಪ್ರಕೃತಿಯಲ್ಲಿ ಯಾವ ರೀತಿಯಲ್ಲಿ ಒಂದು ಬೆಳವಣಿಗೆ ನಡೀತದೆ ಅಂತ ನಾವು ಈಗ 4 ತಿಂಗಳಲ್ಲಿ ನೋಡಿ ನಮ್ದು ವರ್ಕ್ ಈ ರೀತಿ ಇರ್ಬೇಕಾದ್ರೆ ಇದನ್ನ ನಾವು ಗೊಬ್ಬರ ಮಾಡ್ಲಿಕ್ಕೆ ನಾವು ಚಾನ್ಸ್ ಇಲ್ಲ. ಅಂದ್ರೆ ಮೊದಲೆಲ್ಲ ಏನ್ ಮಾಡ್ತಿದ್ರು, ಹಾಗೆ ಗೊಬ್ಬರ ರಾ ಮೆಟೀರಿಯಲ್ ಮಾತ್ರ ಸಿಕ್ತಿತ್ತು ಅಲ್ವಾ. ಈಗ ನೋಡಿ ಎರೆಹುಳ ಬಿಟ್ಟ ಕೂಡ್ಲೆ ನಮ್ಮದೊಂದು 2-3 ವರ್ಷದ ವರ್ಕ್ 3 ತಿಂಗಳಲ್ಲಿ ಮಾಡಿ ಕೊಡ್ತದೆ ಅಲ್ವಾ. ಎರೆಹುಳಗಳು 3 ವರ್ಷ. ಇದನ್ನು ಯಾವ ರೀತಿ ಡೈರೆಕ್ಟ್ ಆಗಿ ತೋಟಕ್ಕೆ ಹಾಕಿದ್ರೆ ನಾವು ಗಿಡಗಳಿಗೆ ಕೊಟ್ರೆ ಅಲ್ವಾ. ಹೌದು, ಇದರಷ್ಟು ಒಳ್ಳೆ ಗೊಬ್ಬರ ಇಲ್ಲ, ಚಾನ್ಸೇ ಇಲ್ಲ. ತುಂಬಾ ಬೆನಿಫಿಟ್ ಇದೆ. ಯಾಕಂದ್ರೆ ನನಗೆ ಅಷ್ಟು ಅದರದ್ದು ನಾಲೆಜ್ ಇಲ್ಲ ಎಂತ ಸಿಗುತ್ತೆ ಅಂತ. ತುಂಬಾ ಬೆನಿಫಿಟ್ ಸಾರ್ವಜನಿಕ ಇದೆ. ಹೌದೌದು, ಮುಂದಕ್ಕೆ ತುಂಬಾ ಬೆನಿಫಿಟ್ ಆಗುತ್ತೆ. ಬಹಳ ಒಂದು ಉತ್ತಮ ಕೆಲಸ ಪುಷ್ಪರಾಜರವರೇ. ಈ ಗೊಬ್ಬರವನ್ನು ಹಾಕಿ ನೀವು ಬೆಳೆಸಿದ್ದು ಏನಾದ್ರೂ ಇದೆಯಾ? ಹೌದು, ಉಂಟಲ್ಲ ಸರ್. ನೋಡಿ ಈಗ ನಾನು ಬೆಳೆಸಿದಲ್ಲ, ಈಗ ಮಾವನವರು ತೋಟ ಮಾಡಿದ್ದು. ಆದ್ರೆ ಇದೆಲ್ಲ ತೋಟ ನಂದು ಅಂದ್ರೆ ಹೇಳಿದಲ್ಲ ನೋಡಿ, ಫಸ್ಟ್ ಆಫ್ ಆಲ್ ಇಷ್ಟು ನಾನು ಮಾಡ್ಬೇಕಾದ್ರೆ ನಂಗೊಂದು ನನ್ನಷ್ಟು ಇಷ್ಟು ಜಾಗ ತಕೊಂಡು ನನ್ನ ಹತ್ರ ಮಾಡ್ಲಿಕ್ಕೆ ನನ್ನ ಹತ್ರ ತಾಕತ್ತಿಲ್ಲ. ಅದಾದ್ರೆ ಈಗ ಫಸ್ಟ್ ಮಾವನವರಿದ್ದಾರೆ, ಅವರು ತೋಟ, ಅದು ಮನೆ ಮಾವನದು ಮನೆ. ನೋಡುವ, ಅವರನ್ಸ ಭೇಟಿಯಾಗುವ. ಇದೆಲ್ಲ ಇದೇ ಗೊಬ್ಬರ ಹಾಕಿ ಬೆಳೆಸಿದ? ಆಲ್ಮೋಸ್ಟ್ ಹೀಗೆ ಇದೇ ಗೊಬ್ಬರ. ಹೌದೌದು, ಬಹಳ ಸಂತೋಷ. ನೋಡು ಅದನ್ನು, ಇದೆಲ್ಲ ನೀವು ಹಾಕಿ ಬೆಳೆಸಿದ ಗಿಡಗಳಲ್ಲ. ಇದು ಯಾವುದು ಗಿಡ? ಇದು ಚಿಕ್ಕು. ಚಿಕ್ಕು ಗಿಡ. ಚಿಕ್ಕು ಆಗಿದೆ, ಇದರಲ್ಲಿ ಚಿಕ್ಕು ಆಗಿದೆ. ಹೌದು, ಚಿಕ್ಕಾಗಿದೆ. ಬಹಳ ಒಳ್ಳೆ ಆ ಗೊಬ್ಬರದಿಂದಲೇ ಬೆಳೆಯುವಂತದಲ್ಲ. ನಾನು ಮತ್ತೆ ಇದು ಕಸ ಎಲ್ಲ ತೆಗೆಯುವುದಿಲ್ಲ, ಹಾಗೆ ಅದನ್ನೇ ಮಲ್ಚಿಂಗ್ ಮಾಡ್ತೇನೆ. ಮಲ್ಚಿಂಗ್ ಮಾಡೋದು ನಾವು ಸುಮ್ಮನೆ ಲೇಬರ್ ಹಾಕಿ ನಮಗೆ ಆಗುದಿಲ್ಲ. ಮಲ್ಚಿಂಗ್ ಹಾಗೆ ಬಿಟ್ಬಿಡುದು ನಾನು ಅದನ್ನು. ಹಾಗೆ. ಇದು ನೋಡಿ ಡ್ರ್ಯಾಗನ್ ಫ್ರೂಟ್ಸ್ ಅಂದ್ರೆ ಇದೆ ಅಲ್ಲ. ಅರಿಶಿಣ ಬಂದದಕ್ಕೆ ನೋಡಿ ಹೂ ಆಗಿದೆ. ಅದೇ ಬಹಳ ಆಶ್ಚರ್ಯ ಆಯ್ತು ಮರೆ. ಇದೇ ಇದಾ? ಹೌದು, ಹೂ ಇದರದ್ದು ಹೂ ಅಲ್ಲ. ಇದು ನೆಕ್ಸ್ಟ್ ಕಾಯಿ ಆಗುದಾ? ಹೌದು. ಡ್ರ್ಯಾಗನ್ ಫ್ರೂಟ್ಸ್ ಅಂತ ಹೇಳುದು ಇದಕ್ಕೆಲ್ಲ. ಬಹಳ ಸುಂದರವಾಗಿದೆ. ಆಗ್ಲಿ, ಇದು ದೊಡ್ಡದಾಗ ತಿನ್ಲಿಕ್ಕೆ ಬರ್ತೇನೆ. ಯಾವ್ದು ಗಿಡಗಳಿವೆ? ಬೇರೆ ಇದು ರಾಂಬೂಟನ್ ಅಂತ. ರಾಂಬೂಟನ್ ಏನಾಗುತ್ತೆ ಇದರಲ್ಲಿ? ಅದೊಂದು ಹಣ್ಣು ಆಗ್ತದೆ. ಅದರಲ್ಲಿ ಆಗಿದೆ, ತೋರಿಸ್ತೇನೆ ನಿಮಗೆ. ಪಪ್ಪಾಯಿ ಗಿಡಗಳು ಸಿವೆ. ಹೌದು, ಇಲ್ಲಿ ದಾಳಿಂಬೆ ಇದೆ. ಇದೆಲ್ಲ ಮಾವನವ್ರು ಹಾಕಿದ್ದು. ಸುಮ್ಮನೆ ಗೊಬ್ಬರ ನಮ್ದು ಆಗ್ತಾ ಅಂತ ಕೊಡುದಷ್ಟೇ. ಇದೆಲ್ಲ ಮಾವನದು ತುಂಬಾ ಉತ್ಪತ್ತಿ ಎಲ್ಲ. ಹೌದು, ಅಲ್ಲೆಲ್ಲ ತೋಟ ನೋಡಿ, ಎಲ್ಲ ಅವರದ್ದೇ ತೋಟ. ಹೌದು. ನಾನೊಂದು ಸುಮ್ಮನೆ ಸುಂದರವಾಗಿ ಬೆಳೆಸಿದ್ದಾರೆ ಅವರು. ಬಹಳ ಒಳ್ಳೆ ಇಂಟ್ರೆಸ್ಟ್ ಇದೆ ಅವರಿಗೆ. ಆಗ್ಲಿ, ಬೇರೆ ಯಾವ್ದಿದೆ ಇದರಲ್ಲಿ? ಇಲ್ಲಿಂದ ಅವಕಾಡೋ ಹಾಕಿದ್ದೇನೆ ನೋಡಿ. ಇದು ಸುಮ್ಮನೆ ಹಾಕಿದ್ದು. ಯಾವ್ದಿದು? ಅವಕಾಡು.
ಅಂದ್ರೆ ಇದು ಏನಿದು ಅವಕಾಡೋ? ಇದು ಹಣ್ಣು ತುಂಬಾ ಕಾಸ್ಟ್ಲಿ ಹಣ್ಣು ಅವಕಾಡು. ಅವಕಾಡೋ ಆಕ್ಚುಲಿ ಇಲ್ಲಿ ಆಗುದಿಲ್ಲ, ಮೊದಲೆಲ್ಲ ಇದು ಆಫ್ರಿಕನ್ ತಳಿ. ಆಫ್ರಿಕನ್ ತಳಿ ಇಲ್ಲಿ ಹಾಕಿದ್ದೀರ ನೀವು, ಅವಕಾಡೋ ಅಂತೇಳಿ ಹೆಸರಲ್ವಾ? ಇದು ನಮ್ದು ಇದೊಂದು ಆಸ್ಟ್ರೇಲಿಯನ್ ತಳಿ. ಇದಾ? ಹೌದು, ಆಸ್ಟ್ರೇಲಿಯನ್ ತಳಿ. ಹೌದು. ಯಾವುದು ಮಾವಿನ ಹಣ್ಣು ಇದು? ಹೌದು, ಮಾವಿನ ಹಣ್ಣಲ್ಲ, ಅದೊಂದು ಗಾರ್ಸಿಯಾ ಅಂತ ಆಸ್ಟ್ರೇಲಿಯನ್ ತಳಿ. ಅದು ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಅವ್ರು ತಂದು ಕೊಟ್ಟದ್ದು ಹಾಕ್ಲಿಕ್ಕೋಸ್ಕರ. ಇಲ್ಲಿ ಹಾಕ್ಲಿಕ್ಕೆ. ಇದು ಮಟಾವ ಅಂತ ನೋಡಿ. ಏನದು? ಇದೊಂದು ಹಣ್ಣು ನೋಡಿ. ನಾವೀಗ ಮೇಲ್ಗಡೆ ಹಿಡಿದಿದೆ ಎಲ್ಲ. ಹೌದು ನೋಡಿ, ಇದು ನೋಡಿ, ನಾವು ತಾಳಿ ಬಂಡ ತರ ಇರ್ತದೆ. ಇದು ರಾಂಬುಟನ್ ಕೂಡ ಇದೆ, ಸೇಮ್ ಎಲ್ಲ ಒಂದೇ ರೀತಿ ಅಲ್ಲ. ರಾಂಬುಟನ್ ಹೇಳಿದೆ ಎಲ್ಲ ಒಂದೇ ಜಾತಿ, ಆದ್ರೆ ಬೇರೆ ಬೇರೆ ಟೇಸ್ಟ್ ಗಳಷ್ಟೇ. ಇದು ನೋಡಿ, ನೋಡುವಾಗಲೇ ತಿನ್ನು ಅಂತ ಹೇಳಿ. ಹೌದೌದು. ಇದೆಲ್ಲ ಯಾವುದು? ಇದೊಂದು ಬಾರಿ ಶ್ರೇಷ್ಠ ತಳಿ. ಶ್ರೇಷ್ಠ ಅಂದ್ರೆ ಈಗ ಯಾವ್ದು ಮಾವನಿಗೆ ಗೊತ್ತಿದೆ ಅವ್ರಿಗೆ ಗೊತ್ತಿದೆ. ಒಂದು ಕೆಜಿ ಮಾವಿಗೆ ಎಷ್ಟು, ಒಂದು 2.5 ಲಕ್ಷ ರೂಪಾಯಿ ಅಂತ ಹೇಳ್ತಾರೆ. ಓರೆ ಬಾಪ್ರೆ, ಅದು ಯಾವ ಮಾವು? ಇದು ಒಂದೇ ಗಿಡ ನಟ್ರ ಸಾಕು. ಅದು ಮಾವನ ಹತ್ರ ಕೇಳುವವರು. ನೋಡು ಅವ್ರ ಹತ್ರ ಕೇಳು. ಇದು ಯಾವುದು? ಇದು ನಮ್ದು ಸಕ್ಕರೆ ಗಂಜಿ ನೋಡಿದಾಗ. ಸಕ್ಕರೆ ಗಂಜಿ ಅಲ್ಲ ಅಲ್ವಾ? ಇದು ಪ್ಲಮ್. ಪ್ಲಮ್ಮು, ಮೋಸ್ಟ್ಲಿ ಪ್ಲಮ್. ಅಂದ್ರೆ ತುಂಬಾ ಗಿಡಗಳನ್ನು ಹಾಕಿದ್ದಾರೆ ಅವರು. ಹೌದು, ಪ್ಲಮ್ ಅಲ್ಲ, ಬೇರೆ ಯಾವ್ದು ಹೇಳಿದ್ರು. ಎಲ್ಲಿ ಹೋಗುದೀಗ? ಈಗ ಅಲ್ಲಿ ಸ್ವಲ್ಪ ರಾಂಬುಟನ್ ಸ್ವಲ್ಪ ಹಣ್ಣಾಗಿದೆ, ಅದನ್ನು ನೋಡಿ ಬರುವ. ನೋಡು ಎಲ್ಲ ತೋಟಗಾರಿಕೆ ಮಾಡಿ. ಮಾವನವರದ್ದು ಹವ್ಯಾಸ ನೋಡಿ. ಮಾವನವರ ಹವ್ಯಾಸ. ಬಹಳ ಸುಂದರವಾದ ಕೊಳ. ಏನಿದೆ ಈ ಕೊಳದಲ್ಲಿ? ತಾವರೆ ಹಾಕಿದ್ದಾರೆ. ತಾವರೆ ಬೆಳೆಸಿದ್ದಾರೆ. ಇದು ತಾವರೆ ನಾವೆಲ್ಲ ಹೊರಗಡೆ ತಾವರೆ ಅಲ್ಲ ಅದು. ಅದು ನಾವು ಅಲ್ಲಿಪೂ ಅಂತ ಹೇಳ್ತಾರೆ. ಅದನ್ನು ಅಲ್ಲಿಪೂ ಅಂತ ಹೇಳುದು. ಹೌದು, ಇದು ತಾವರೆ. ಇದು ತಾವರೆ ಆಗ್ಲಿಲ್ಲ. ಇದು ಚಂದನೆ ಬೇರೆ ಅಲ್ವಾ? ಅದೊಂದು ಕಣ್ಣಿಗೆ ನೋಡಿದ ಸುಂದರ ಉಂಟಲ್ಲ, ಅದು ಎಲ್ಲಿ ನಾವು ವರ್ಣನೆ ಮಾಡ್ಲಿಕ್ಕೆ ಆಗುದಿಲ್ಲ. ಇದರಲ್ಲಿ ಮೀನು ಹಾಕಿದ್ದಾರೆ. ದೊಡ್ಡ ಮೀನಿದೆ, ದೊಡ್ಡ ಮೀನು ಶುದ್ಧ ಮಾಡ್ಲಿಕ್ಕೆ ಮೀನಿದೆ. ಒಳ್ಳೇದು. ಪ್ಲಸ್ ಇದು ಮಲ್ಲಿಗೆ ಅಲ್ಲ? ಹೌದು, ಮಲ್ಲಿಗೆ ಹಾಕಿದ್ದಾರೆ. ಅಲ್ಲಿ ಜೀಗುಜ್ಜೆ ಇದೆ, ಎಲ್ಲ ಹಾಕಿದ್ದಾರೆ, ಯಾವುದು ಬಿಡ್ಲಿಲ್ಲ. ಎಲ್ಲ ವೆರೈಟಿ ಹಾಕಿದ್ದಾರೆ. ಮತ್ತೆ ನಾನು ನಿಮಗೆ ರಾಂಬುಟನ್ ಅಂತ ಹೇಳಿ ನೋಡಿ. ಹೌದು, ಅಡಿಕೆ ನೋಡಿ, ಬಹಳ ತಗ್ಗಿನಲ್ಲಿ ಆಗಿದೆಲ್ಲ. ಹೌದೌದು. ಇದು ಯಾವ್ದು ಅಡಿಕೆ? ಇದು ಬಹಳ ತಗ್ಗಿನಲ್ಲಿ ಆಗುವಂಥದ್ದು. ಇದು ಕೈಗೆ ಸಿಗ್ತಾ ಉಂಟು. ಹೌದು, ಕೈಗೆ ಸಿಗ್ತಾ ಉಂಟು. ತಳಿ ಯಾವ್ದು ಗೊತ್ತಿಲ್ಲ. ಅವ್ರಿಗೆ ಗೊತ್ತಿರೋದು. ಹೌದು, ಗೊತ್ತಿಲ್ಲ. ರಾಂಬುಟ ಎಲ್ಲಿದೆ ನಿಮ್ಮ? ರಾಂಬುಟ ಇಲ್ಲಿದೆ ನೋಡಿ. ಇದು ರಾಂಬುಟ ಅಲ್ಲ? ಹೌದು. ಬಿಡಿ. ಇದು ಅದೇ ರೀತಿ ಹಣ್ಣು ಆಗ ನೋಡಿದಾಗ. ಇಲ್ಲಿ ಸಂಪಿಗೆ ಮರ ಹಾಕಿದ್ದಾರೆ. ಸಂಪಿಗೆ ಮರ ಇಲ್ಲಿದೆ. ಅಂದ್ರೆ ಸಾಧಾರಣವಾಗಿ ಎಲ್ಲ ಗಿಡಗಳನ್ನ ಅವರು ಇಲ್ಲಿ ನೆಟ್ಟಿದ್ದಾರೆ ಅಲ್ವಾ? ಇದು ಯಾವುದು? ಇದು ಏನಿದು? ಲಕ್ಷ್ಮಣ ಫಲ ಅಂತ. ಲಕ್ಷ್ಮಣ ಫಲ. ಅದು ಇದೆ. ಇಲ್ಲಿ ಆಗಿದೆ ನೋಡಿ, ಅದರಲ್ಲಿ ಕೊಳ್ತೋಗಿದೆ ಮಳೆಗಾಲಕ್ಕೆ. ಅದು ಮಳೆಗಾಲಕ್ಕೆ ಹಾಳಾಗುತ್ತೆ, ಕೊಳ್ತೋಗಿದೆ. ಹೂವಲ್ಲಿ ಇದೆ ನೋಡಿ, ಮೇಲೆ ಇದೆ ನೋಡಿ ಸರ್. ಮೇಲೆ ಉಂಟು ನೋಡಿ, ಹೂವಲ್ಲಿ ಮೇಲೆ ಇದೆ ಲಕ್ಷ್ಮಣ ಫಲ. ಇದು ಆಯುರ್ವೇದಿಕ್ಕಿನಲ್ಲಿ ಏನೋ ಇದು ತುಂಬಾ ಇಲ್ಲಿದೆ, ಇಲ್ಲೊಂದಿದೆ ನೋಡಿ ಸ್ನೇಹಿತರೆ. ಲಕ್ಷ್ಮಣ ಫಲ ಅಂದ್ರೆ ಇದೆ. ಕ್ಯಾನ್ಸರ್ ಥೆರಪಿಗೆ ತುಂಬಾ ಯೂಸ್ ಮಾಡ್ತಾರೆ. ಕ್ಯಾನ್ಸರ್ ಇದ್ರ ಎಲೆಗಳು ಕೂಡ ಹಾಗೆ ಕುದಿಸಿ ನೀರು ಕುಡಿದ್ರೆ ತಿಂಗಳಿಗೆ ಒಂದ್ಸಲ ನೀರು ಕುಡಿಬೇಕಂತೆ. ತುಂಬಾ ಒಳ್ಳೇದು. ಹೌದೌದು, ತುಂಬಾ ಒಳ್ಳೇದು. ನೋಡಿ, ನಮಗೆ ಗೊತ್ತಿಲ್ಲದೆ ಪ್ರಕೃತಿಯಲ್ಲಿ ಏನೇನೆಲ್ಲ ಇರ್ತದೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ ಅಲ್ವಾ? ಬೇರೆ ಏನಿದೆ? ಒಳ್ಳೆ ಮೆಣಸು ಕಾಳು ಹಾಕಿದ್ದಾರೆ ನೋಡಿ, ಈಗ ಹೂ ಬಿಟ್ಟಿದೆ ನೋಡಿ. ಹೌದು ಒಳ್ಳೆ ಮೆಣಸು ನೋಡಿ ಸ್ನೇಹಿತರೆ. ಒಳ್ಳೆ ಮೆಣಸಿನ ಗಿಡ ಇದೆ. ಮತ್ತೆ ಇಲ್ಲಿ ಹತ್ತಿರದಲ್ಲಿ ಒಂದು ಇದು ಯಾವುದು? ಗುಜ್ಜೆ. ಒಳ್ಳೆ ಕೆಂಪು ಗುಜ್ಜೆ. ಇದರ ಸೋಳೆಗಳೆಲ್ಲ ಕೆಂಪಾಗುದಾ? ಕೆಂಪು ನೋಡಿ, ಕೆಂಪು ಗುಜ್ಜೆಯ ತುಂಬಾ ಟೇಸ್ಟ್. ಅದರೊಟ್ಟಿಗೆ ಇಲ್ಲಿ ಲಿಂಬೆ ಉಂಟು ನೋಡಿ. ಮನೆಗೆ ಲಿಂಬೆ ಬೇಕೇನೆ ಇಲ್ಲ, ಅಲ್ಲಿ ಮನೆ ಬಿಟ್ಟು ನಿಮ್ಗೆ ಬೇಕಾದಷ್ಟಿದೆ. ಇದು 10 ಮನೆಗೆ ಸಾಕಾಗ್ತಾ. ಇದು ಸಿಕ್ಕಾಪಟ್ಟೆ ಲಿಂಬೆ ಗಿಡ, ಇಡೀ ಲಿಂಬೆ ಇದೆ. ಹೌದು, ಬಹಳ ಚಂದ ಇದೆ. ಹೌದು ಬಹಳ ಚಂದ ಇದೆ ನೋಡಿ ಸ್ನೇಹಿತರೆ. ಲಿಂಬೆಗಳು ಯಾವ ರೀತಿ ಇಲ್ಲಿ ಹಿಡಿದಿದೆ ನೋಡಿ. ಎಲ್ಲಿ ನೋಡಿದ್ರಲ್ಲಿ ಲಿಂಬೆ ನೋಡಿ. ಇಲ್ಲಿ ಮಕ್ಕಳು ಯಾಕೆ ಸೀದಾ ಒಳಗೆ ಹೋಗು, ಆಚೆಯಿಂದ ಬಂದು ನೋಡಿ. ಈಗ ಇದನ್ನೆಲ್ಲ ತರ್ಲಿಕ್ಕೆ ಇಂಥವರು ತುಂಟಗಳು ಬೇಕಾಗ್ತದೆ ನಮಗೆ ನೋಡಿ. ಇವನು ಅದರೊಳಗೆ ಹೇಗೆ ಹೋದ ನಮಗೆ ಅಡಿಯಲ್ಲಿ ನಮಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಲಿಂಬೆ ಅಂತ ಅಲ್ಲಿ ಇನ್ನೊಂದು ಕಾಲ ಅಡಿಯಲ್ಲಿ ಉಂಟು. ಕಾಲ ಅಡಿಯಲ್ಲಿಯಾ ಲಿಂಬೆ ಹಣ್ಣು? ಹಾಗೆ ಎಕ್ಕಿತ ಎಲ್ಲ ನೋಡಿ ಯಾವ ರೀತಿಯಲ್ಲಿ ಹೋಗಿ ತಂದ ನೋಡಿ ಅವ. ಇಲ್ಲಿ ಏನಿದೆ ಪುಷ್ಪರಾಜ್ ಅವರೇ? ಇಲ್ಲಿ ನಾನು ಸ್ವಲ್ಪ ತರಕಾರಿಗೆ ಸೆಟಪ್ ಮಾಡಿದ್ದೇನೆ. ಇದು ಸ್ವಲ್ಪ ಜೀವಾಮೃತ ಮಾಡಿ ಇಟ್ಟಿದ್ದೇನೆ. ಇದು ಜೀವಾಮೃತ ಅಂತ.
ಈಗ ನಮಗೆ ಗಿಡಗಳಿಗೆ ಬೇಕಾಗುವ ಜೀವಾಮೃತ. ಇದು ಇಲ್ಲಿ ತರಕಾರಿ. ಇದೇನು ಎಲ್ಲ ಕಟ್ಟಿ ಚೌಕ ಚೌಕ ಆಕಾರದಲ್ಲಿ ಇದರಲ್ಲಿ ಎಲ್ಲ ತರಕಾರಿ ಇದೆ. ತರಕಾರಿ ಈಗ ನಾನು ಬೀಜ ಮಣ್ಣು ರೆಡಿ ಮಾಡ್ತಾ ಇದ್ದೇನೆ ಇದನ್ನೀಗ. ನೋಡಿ ಇದೆಲ್ಲ ತರಕಾರಿ ಮಾಡುವಂತಹ ವಿಧಾನ. ಹಂಚನ್ನೆಲ್ಲ ಓರಣವಾಗಿಟ್ಟು ಅದಕ್ಕೆ ಮಣ್ಣು ತುಂಬಿ ಇದನ್ನ ತಯಾರು ಮಾಡ್ತಿದ್ದಾರೆ. ಇದರಲ್ಲಿ ಯಾವುದೆಲ್ಲ ಹಾಕಿದ್ದೀರಿ ತರಕಾರಿ? ಈಗ ತರಕಾರಿ ಬೀಜ ಹಾಕ್ಲಿಲ್ಲ. ನೋಡಿ ನೋಡಿ ಇದರಲ್ಲಿ ನೋಡಿ ಎರೆಹುಳ ನೋಡಿ ಯಾವ ರೀತಿ ಇದೆ ನೋಡಿ. ಇದು ನಿಮ್ಮ ಅದೇ ಗೊಬ್ಬರ ಹಾಕಿರುವಂತದ್ದು? ಹೌದು ನೋಡಿ, ಮಣ್ಣೊಟ್ಟಿ ಬಂದಾಗಿದೆ. ಅದರಲ್ಲಿ ನಾವು ತೆಗೆಯುವಾಗ ಮೊಟ್ಟೆಗಳಿರ್ತದೆ, ಈ ರೀತಿ ಬೆಳೆದಾಗ್ತದೆ. ಮಣ್ಣೊಟ್ಟೆ ಹಾಕಿದ ಕೂಡಲೇ ಬೆಳೆದಾಗ್ತದೆ. ಹೌದು, ಅದಕ್ಕೆ ಆಹಾರ ಬೇಕಾಗ್ತದೆ ನೋಡಿ. ಈಗ ಸ್ವಲ್ಪ ದಿವಸ ಮತ್ತೆ ನಾವು ಬೀಜ ಹಾಕಿದೆ ನೋಡಿ, ಎಲ್ಲ ಎರೆಹುಳನೇ. ಎಲ್ಲ ಎರೆಹುಳ ಅಲ್ಲ? ಇದೇ ಒಂದು ಪ್ರಕೃತಿಯಲ್ಲಿ ಸಿಗುವಂತ ಒಂದು ಸುಲಭವಾಗಿ ಸಿಗುವಂತಹ ಒಂದು ನಮಗೆ ಗೊಬ್ಬರ. ಹೌದೌದು. ಇದನ್ನೆಲ್ಲ ಮಾಡ್ಲಿಕ್ಕೆ ಅನುವು ಮಾಡಿ ಕೊಟ್ಟಂತ ನಿಮ್ಮ ಮಾವನವರೆಲ್ಲಿದ್ದಾರೆ ನೋಡುವ ಹೋಗು. ನೋಡು ಅವರನ್ನು, ಅವರಿಗೆ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ಈಗ ನಮ್ಗೆ ಹವ್ಯಾಸ ಉಂಟು. ಹೌದು, ಅದರಿಂದ ಸಪೋರ್ಟ್ ಮಾಡ್ಬೇಕಲ್ಲ, ಕೊಡ್ಬೇಕಲ್ಲ. ಎಲ್ಲರಿಗೆ ಆ ಇಚ್ಛೆ ಸಿಗ್ಲಿಕ್ಕೆ ಚಾನ್ಸ್ ಇಲ್ಲ. ಖಂಡಿತವಾಗಿ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಇದೆಲ್ಲ ಜಾಗ ಉಂಟು, ನೀನೇ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಅಂದ್ರೆ ಯಾವ ರೀತಿ ನಿಂಗೆ ಎಂತ ಬೇಕು ಆ ರೀತಿ ಮಾಡುವ. ಹೌದು, ಪುನಃ ನಾವು ಗದ್ದೆಯಲ್ಲಿ ಗದ್ದೆ ಹಾಕಿ ಇಲ್ಲಿ ಖಾಲಿ ಇಷ್ಟ ಅಲ್ಲ, ಪುನಃ ಗದ್ದೆಗಳು ಉಂಟು, ಗದ್ದೆಗಳಿದೆ. ನಾಳೆ ಗದ್ದೆ ಕೂಡ ಮಾಡ್ತೇನೆ. ಹೌದು, ಆರ್ಗ್ಯಾನಿಕ್ ಮಾಡುದು. ಆರ್ಗ್ಯಾನಿಕ್ ಒಂದು ಹಿಂಡಿ ಯೂರಿಯಾ ಸೊಪ್ಪಲ್ಲಿ ಯಾವ್ದು ಕೂಡ ಯಾವ್ದು ಹಾಕುದಿಲ್ಲ. ಎಲ್ಲ ನೀವೀಗ ಏನು ಗೊಬ್ಬರ ಮಾಡಿದ್ದೀರಿ ಅದನ್ನೇ ಹಾಕಿ ಬೆಳೆಸುವಂತ ಬಹಳ ಉತ್ತಮವಾದ ಕೆಲಸ ಮಾಡ್ತಿದ್ರಿ ಪುಷ್ಪರಾಜ್ ಅವರೇ. ನೋಡುವ, ನಾವು ಮಾವನವರಿಗೊಂದು ಸಿಗೋಣ. ಅದೇ ಫಸ್ಟ್ ನೋಡಿ, ಈಗ ಇಷ್ಟೆಲ್ಲ ಅವಕಾಶ ಮಾಡ್ಲಿಕ್ಕೆ ರೂವಾರಿ ಬೇಕಲ್ಲ. ಹೌದು, ಈಗ ನನ್ನ ಮಾವವರು ಚಂದ್ರಶೇಖರ್ ಅಂತ, ಪರಿಚಯ ಮಾಡಿ ಕೊಡ್ತೇನೆ ನೋಡಿ. ಖಂಡಿತವಾಗಿ ಬಂದೆ. ನಮಸ್ಕಾರ ಚಂದ್ರಣ್ಣ. ಭಾರಿ ಒಂದು ಖುಷಿ ಆಯ್ತು ನಿಮ್ಮ ಒಂದು ಈ ಒಂದು ಬೆಂಬಲ ನಿಮ್ಮ ಅಳಿಯನಿಗೆ ಕೊಟ್ಟಿದ್ದೀರಿ. ಹೇಳಿ, ನಿಮ್ಮ ಒಂದು ಅನುಭವವನ್ನು ಹೇಳಿ. ಅಂದ್ರೆ ಇದು ನಿಮಗೆ ಹೇಗೆ ಹುಟ್ಟಿಕೊಂಡಿತ್ತು? ಈ ಸಾವಯವ ಕೃಷಿಯ ಬಗ್ಗೆ ಅವನ ಆಸಕ್ತಿ ಕಂಡು ನನಗೆ ತುಂಬ ಸಂತೋಷ ಆಯಿತು. ಅಂದರೆ ಅವನು ಅದರ ಬಗ್ಗೆ ಹೊಂದಿರುವಂಥ ಆಸಕ್ತಿಯಿಂದ ತೆಗೆದುಕೊಂಡಿರುವಂಥ ಕಾಳಜಿ, ಅದಕ್ಕೋಸ್ಕರ ನಮಗೆ ತುಂಬ ಸಂತೋಷವಾಯಿತು. ಇದು ಆಸಕ್ತಿ ನಿಮಗೆ ಚಿಕ್ಕಂದಿನಲ್ಲಿ ಇತ್ತ, ನಿಮ್ಮ ಯೌವನ ಕಾಲದಲ್ಲಿ ಇತ್ತ, ಹೇಗೆ? ಇಲ್ಲ ಏನಿಲ್ಲ. ನಾನು ಈ ಜಾಗ ತೆಗೆದುಕೊಂಡ ನಂತರ ನನಗೆ ತುಂಬ ಸ್ಥಳಾವಕಾಶ ಎಲ್ಲ ಇತ್ತು. ಹಾಗಾಗಿ ಪಶು ಸಂಗೋಪನೆ ಹಾಗೂ ಕೃಷಿಯ ಬಗ್ಗೆ ಸ್ವಲ್ಪ ಆಸಕ್ತಿ, ಅದರ ಬಗ್ಗೆ ಒಂದು ಆಸಕ್ತಿ ಇತ್ತು. ಅನುಭವ ಸಹಿತ? ಅನುಭವ ಇಲ್ಲ, ಆಸಕ್ತಿ ಇತ್ತು. ಅನುಭವ ಬೇರೆ, ಆಸಕ್ತಿ ಬೇರೆ. ಏನು ಅಂತಹ ಸಾಧನೆ ಅಂತ ಮಾಡ್ಲಿಕ್ಕೆ ಆಗಲಿಲ್ಲ, ಆದರೆ ಆಸೆ ಒಂದಿತ್ತು. ಹೀಗೆ ನೋಡುವಾಗ ನಮ್ಮ ಅಳಿಯಂದ್ರು ಅವರಿಗೆ ಆಸಕ್ತಿ ಇತ್ತು ತುಂಬ ಕೃಷಿಯಲ್ಲಿ, ಸಾವಯವ ಕೃಷಿ, ಪಶು ಸಂಗೋಪನೆ ಹಾಗೂ ಈ ಸಾವಯವ ಗೊಬ್ಬರ, ಇದರ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇತ್ತು. ಅದನ್ನು ನೋಡಿ ನನಗೆ ಸಂತೋಷ. ಅವನಿಗೆ ಸಂಪೂರ್ಣ ಸಹಕಾರವನ್ನು ನೀಡಿದ್ದೇನೆ. ಏನೇ ಆಗಲಿ, ನಿಮ್ಮ ಒಂದು ಸಹಕಾರ ಇದೆಯಲ್ಲ, ನಾವು ನೋಡಿದೆವು. ಈಗ ನೀವು ಅಲ್ಲಿ ಕೆಲವು ಗಿಡ ಎಲ್ಲ ಬೆಳೆಸಿದ್ದೀರಿ, ಅದು ನಿಮಗೆ ಎಲ್ಲಿಂದ ಸಿಕ್ಕಿತ್ತು ಆ್ಯಕ್ಚುಲಿ ಆ ಗಿಡಗಳೆಲ್ಲ? ಎಲ್ಲ ನಾವು ಈ ನಮ್ಮ ದೊಡ್ಡನಗುಡ್ಡೆಯಲ್ಲಿ ಕೃಷಿ ಇಲಾಖೆ ಎಲ್ಲ ಇದೆ, ಅಲ್ಲಿ ವರ್ಷ ಮೇಳ ನಡೀತದೆ. ಅಲ್ಲಿ ಹೋಗಿ ತರೋದು? ಅಲ್ಲಿ ಹೋಗಿ ಅದೆಲ್ಲ ತಂದ ಗಿಡಗಳು. ಇದನ್ನೆಲ್ಲ ನೋಡುವಾಗ ಈಗ ನಿಮಗೆ ಖುಷಿ ಆಗೋದಿಲ್ಲ? ಇದರ ಹಿಂದಿನ ನಿಮ್ಮ ಒಂದು ಆಶೆ ಆಗಲಿ ಅಥವಾ ನಿಮ್ಮ ಒಂದು ಅಳಿಯನ ಸಾಧನೆ ಆಗಲಿ, ಇದೆಲ್ಲ ಬೆಳೆದು ನಿಂತಾಗ ನಿಮಗೆ ನಿಜವಾಗಿ ಒಂದು ಹೆಮ್ಮೆ ಅನಿಸುತ್ತಲ್ಲ? ಖಂಡಿತವಾಗಿ ನಿಮ್ಮಂಥ ಮಾವಂದಿರು ಆ್ಯಕ್ಚುಲಿ ಎಲ್ಲ ಅಳಿಯಂದರಿಗೆ ಸಿಗಬೇಕೆನ್ನುವುದೇ ನನ್ನದೊಂದು ಸಂದೇಶ. ಯಾಕಂತ ಹೇಳಿದರೆ, ಎಲ್ಲರಿಗೂ ಒಂದು ಕಾಲದಲ್ಲಿ ಅವರವರ ಪ್ರಾಯದಲ್ಲಿ ಒಂದು ಆಶೆ ಇರ್ತದೆ. ಅದನ್ನು ಮಾಡಿಕೊಳ್ಳುವಾಗ ಅವರಿಗೆ ವಯಸ್ಸಾಗ್ತಾ ಬರ್ತದೆ. ನಿಮ್ಮದೇನು ವಯಸ್ಸು ಅಂತ ಹೇಳ್ತಾ ಇಲ್ಲ, ಆದರೂ ಸಹ ನಮಗೆ ಮನಸ್ಸು ಕೇಳಿದರೂ ಸಹ ದೇಹ ಕೇಳೋದಿಲ್ಲ. ಅಂತಹ ಒಂದು ಸನ್ನಿವೇಶ ಬಂದಾಗ ಮಗನಂತೆ ಪ್ರೀತಿಸುವ ಅಳಿಯನನ್ನು ಮುಂದಿಟ್ಟುಕೊಂಡು ನಿಮ್ಮ ಆಶೆಯನ್ನು ಈಡೇರಿಸಿಕೊಂಡಿದ್ದೀರಿ. ಹೇಳಿ, ನಿಮ್ಮ ಅಳಿಯ ಪುಷ್ಪರಾಜರ ಬಗ್ಗೆ. ಅಂದರೆ ಅವನಿಗೆ ಅದರಲ್ಲಿ ಅಂದರೆ ಏನು ಪ್ರಯೋಜನ ಸಿಗದಿದ್ರು ಅವನ ಹೆಸರು ಪುಷ್ಪರಾಜ್. ಹೌದು, ಜುಕೇಗನ ಈ ಸಾಲ ಅಂತ ಹೇಳಿದ್ರೆ ಪುಷ್ಪರಾಜ್ ಎನ್ನುವಂತ ಹೆಸರವರು ಯಾವತ್ತೂ ಬಗ್ಗುದಿಲ್ಲ, ಸತತ ಪ್ರಯತ್ನ ಮಾಡ್ತಾರೆ. ತನ್ನ ಸಾಧನೆ ಏನಿದೆ ಬಹಳ ಖುಷಿ ಆಯ್ತು. ಏನೇ ಆಗಲಿ, ನೀವು ಪುಷ್ಪರಾಜರ ಬಗ್ಗೆ ಒಂದು ನೀಡಿದಂತಹ ಬೆಂಬಲ
ಸಿನಿಮೆಯ ರೀತಿಯಲ್ಲಿ ಜುಕೆಗೆ ನೈ ಸಾಲ ಎನ್ನುವಂಥ ಮಾತನ್ನು ನೀವು ಅವರಿಗೆ ಅದೊಂಥರ ಬಿರುದಿನ ರೀತಿ ಕೊಟ್ಟಿದ್ದೀರಿ. ಏನೇ ಆಗಲಿ ನಿಮ್ಮ ಅಳಿಯ ನಿಜವಾಗಿ ಒಂದು ಹೆಮ್ಮೆ ತಂದಿದ್ದಾರೆ, ನೀವು ಸಹ ತುಂಬ ಖುಷಿಯಾಗಿದ್ದೀರಿ. ಅದೇ ರೀತಿ ಅವರ ಹೆಂಡತಿ ಅಂದರೆ ನಿಮ್ಮ ಮಗಳು ಅವರು ಏನು ಮಾಡ್ಕೊಂಡಿದ್ದಾರೆ? ನೃತ್ಯಾಭ್ಯಾಸ ಮಾಡ್ಕೊಂಡಿದ್ದಾರೆ. ಹೆಸರು ಅವರದ್ದು ಮಂಜರಿ ಚಂದ್ರ ಅಂತೇಳಿ. ಸರಿ, ಅವರನ್ನು ನಾನು ಮುಂದಕ್ಕೆ ಭೇಟಿಯಾಗ್ತೇನೆ. ನಿಮ್ಮ ಎಲ್ಲ ಸಲಹೆಗಳಿಗೆ ಹಾಗೂ ನಿಮ್ಮ ಒಂದು ಹೃದಯದ ಮಾತಿಗೆ ನನ್ನ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಮಂಜರಿ. ನಮಸ್ತೆ ಹರೀಶಣ್ಣ. ಬಹಳ ನನ್ನ ಪ್ರೀತಿಯ ಮುದ್ದು ತಂಗಿ. ಎಲ್ರಿಗೂ ಗೊತ್ತಿದೆ ನೀವು ನನ್ನ ಒಂದು ಬಹಳಷ್ಟು ಪ್ರೀತಿಯ ತಂಗಿ ಅಂತೇಳಿ. ಆದರೂ ಸಹ ನಾನು ನಿಮ್ಮ ಒಂದು ಇವತ್ತಿನ ಇಂಟರ್ವ್ಯೂನ ತೆಗೆದುಕೊಳ್ತಿದ್ದೇನೆ. ಏನೇ ಆಗಲಿ ನಿಮ್ಮ ಪತಿಯ ಈ ಕೆಲಸದ ಹಿಂದೆ ನಿಮ್ಮ ಕೈ ಏನಿದೆ? ಯಾಕಂತ ಹೇಳಿದ್ರೆ ಮಾತುಕತೆ ಇದೆ, ಪ್ರತಿಯೊಬ್ಬ ಪುರುಷನ ಹಿಂದೆ ಆತನ ಪತ್ನಿಯ ಬೆಂಬಲ ಹಾಗೂ ಕೈ ಇದೆ ಅಂತೇಳಿ. ನಿಮ್ಮ ಕೈ ಏನಿದೆ? ನಂದು ಕೈ ಅಂತ ಏನು ಇಲ್ಲ. ತಂದೆ ಸಪೋರ್ಟ್ ಮಾಡಿದ್ರು, ಜಾಗ ಕೊಟ್ರು. ಅವರು ನನ್ನ ಹತ್ರ ಬಂದು ಹೇಳಿದ್ರು ನನಗೆ ಹೀಗೆಲ್ಲ ಇಂಟ್ರೆಸ್ಟ್ ಇದೆ ಅಂದ್ರೆ. ಈಗ ಭೂಮಿಯಲ್ಲಿ ಈ ದನದ ಗೊಬ್ಬರ ಬಿದ್ದು ಕೂಡ್ಲೆ ಅದು ಸಾವಯವ ಅಂದ್ರೆ ನಾವು ಅದಕ್ಕೇನು ಹೊರಗಿಂದ ಫೀಡ್ಸ್ ಎಲ್ಲ ಕೊಡ್ತಾ ಇಲ್ಲ. ನಾವು ಮನೆಯ ಇದನ್ನೇ ಕೊಡುದು. ಆಮೇಲೆ ಅದು ಹೊರಗಡೆ ಹೋಗ್ತದೆ, ಹೊರಗೆ ಹೋಗಿ ಮನೆಗೆ ಬರುವಾಗ ಅದರಲ್ಲಿ ಅದು ಸೂರ್ಯನ ಶಕ್ತಿಗಳನ್ನೆಲ್ಲ ತಕೊಂಡು ಅದು ಒಂಥರ ಅದರದ್ದು ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಚೆನ್ನಾಗಿ ಒಂದು ಲೆವೆಲ್ ಬೇರೆ ಇರುತ್ತೆ. ಅದರ ಗೊಬ್ಬರವನ್ನ ಹಾಕಿದಾಗ ಭೂಮಿಯಲ್ಲಿ ಫಲವತ್ತಾದ ಒಂದು ಇದು ಬರ್ತದೆ. ಅದರಲ್ಲಿ ಏನು ಇದಿಲ್ಲ. ನನಗೆ ಅದನ್ನು ನೋಡುವಾಗ ಅವ್ರು ಅದನ್ನೆಲ್ಲ ಹೇಳುವಾಗ ನನ್ಗೆ ಅನ್ಸಿತ್ತು ಭೂಮಿಗೆ ಇದು ಬೇಕು. ಏನು ನಾವೀಗ ಸದ್ಗುರು ಅವರು ಮಾಡ್ತಿದ್ದಾರೆ ಸೇವ್ ಸಾಯಿಲ್. ಆ ಸೇವ್ ಸಾಯಿಲ್ ನಮ್ ಕಡೆಯಿಂದ ಏನಾದ್ರೂ ಸಾಧ್ಯ ಉಂಟಾ ಅಂತ ನನ್ಗೆ ಅನ್ಸಿತ್ತು. ಜಾಗ ಇದೆ, ಆ ಜಾಗ ಬರಡಾಗುವ ಬದಲು ಆ ಜಾಗದಲ್ಲಿ ಏನಾದ್ರೂ ಫಲವತ್ತಾಗ್ಲಿ ಅಂತ ಹೇಳ್ಕೊಂಡು ನಾನು ಯೋಚನೆ ಮಾಡಿ ನಾನು ಹೇಳಿದೆ ಪಾಪ ಹೀಗೆ ಮಾಡ್ಬೇಕಂತ ಇದ್ದಾರೆ, ನಮ್ಮ ಜಾಗ ಉಂಟಲ್ಲ ನಾವು ಮಾಡಿಸುವನ ಅಂತ. ಆಗ ಪಾಪ ಎಂತ ಹೇಳಿಲ್ಲ ಅವರು, ಅಯ್ಯೋ ಇಷ್ಟು ಮಾಡೋದಾದ್ರೆ ಖುಷಿಯೇ ಅಂತೇಳಿ ನಾವು ಶುರು ಹಚ್ಕೊಂಡೆವು. ಇವಾಗ ಅದೇ ಈ 3 ದನದಿಂದ ಅದೇ ಆಮೇಲೆ ಇದು ಎರೆಹುಳದ ಹಾಕಿದೆವು. ಹಾಗೆ ನಾವು ಆರ್ಗ್ಯಾನಿಕ್ ಅಕ್ಕಿ ಕೂಡ ಮಾಡಿದ್ವಿ. ಈ ವರ್ಷ ಮಾಡ್ಲಿಲ್ಲ, ಆದ್ರೆ ವರ್ಷ ಮಾಡ್ತಾ ಬರ್ತಾ ಇತ್ತು. ಹಾಗೆ ಮನೆಗೆ ಆಗುವಷ್ಟಾದ್ರೂ ಒಳ್ಳೆ ಆಹಾರ ಇಲ್ದಿದ್ರೆ ಮನುಷ್ಯ ಮತ್ತೆ ಯಾಕೆ ಬದುಕಬೇಕಲ್ವಾ? ಇಷ್ಟೆಲ್ಲ ನಿಮಗೆ ಅನುಭವ ಇರ್ಬೇಕಾದ್ರೆ ಅದರ ಹಿಂದೆ ಏನಾದ್ರೂ ಒಂದು ವೈಜ್ಞಾನಿಕ ರೀತಿ ಇದೆ. ಅದು ಏನು ಅಂತ ಹೇಳಿದ್ರೆ ನೀವು ಡಾಕ್ಟರ್ ಆಗಿರುವುದರಿಂದ ಸ್ವತಃ ಆಯುರ್ವೇದಿಕ್ ಡಾಕ್ಟರ್ ನಾವು ಕಲಿವಾಗ ಕೂಡ ನಮ್ಗೆ ಅದನ್ನೇ ಹೇಳ್ತಿದ್ರು, ನಮ್ಮ ಭೂಮಿಯನ್ನ ನಾವು ಕಾಪಾಡಬೇಕು. ಯಾಕಂದ್ರೆ ಅದರಲ್ಲಿ ಒಳ್ಳೆ ರೀತಿಯ ಒಂದು ಗಿಡಗಳು ಬೆಳಿಬೇಕು, ಆ ಗಿಡಗಳು ಒಳ್ಳೆಯ ಮದ್ದುಗಳನ್ನ ಹೊಂದಿರ್ಬೇಕು, ಅಂದ್ರೆ ಆ ತತ್ವಗಳನ್ನ ಪಡ್ಕೊಂಡ್ ಬರ್ಬೇಕು. ಅದನ್ನ ನಾವು ಜನರಿಗೆ ಕೊಡುವಾಗ ಅವರು ಬೇಗ ಶೀಘ್ರ ಗುಣಮುಕ್ತರಾಗ್ತಾರೆ. ಅದ್ ಹೇಳ್ತಾ ಬರುವಾಗ ನಮ್ಗೆ ಅನ್ಸಿತ್ತು ಭೂಮಿಯೇ ನಮ್ಮ ಒಂದು ಇದು, ಭೂಮಿಯನ್ನ ನಾವು ಯಾವಾಗಲೂ ಕಡೆಗಣಿಸಬಾರದು. ಖಂಡಿತವಾಗಿ. ತುಂಬಾ ಸಂತೋಷ ಮಂಜರಿ ಅವರೇ. ಸರಿ, ನಿಮ್ಮ ಪತಿಯ ಬಗ್ಗೆ ನೀವು ಹೇಳಿದರೆ ನಮ್ಗೆಲ್ರಿಗೂ ಗೊತ್ತಾಯ್ತು. ನಿಮ್ಮ ಬಗ್ಗೆ ಏನು? ನೀವೀಗ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದುಕೊಂಡು ನಿಮ್ಮ ಜೀವನ ಶೈಲಿಯಲ್ಲಿ ನೀವು ಏನನ್ನ ಆಯುರ್ವೇದ ಕಲ್ತಿದ್ರು, ನಾನೊಂದು ಡ್ಯೂಟಿ ಡಾಕ್ಟರ್ ಆಗಿದ್ದೆ. ಆದ್ರೂ ಕೂಡ ಅದ್ರಲ್ಲಿ ಏನೋ ಒಂದ್ಸಲ ಖುಷಿ ಇರ್ಲಿಲ್ಲ. ಖಂಡಿತವಾಗಿ ಕಲೆಗೆ ಕೆಲಸ ಮಾಡುವಾಗ ಅದ್ರಲ್ಲಿ ಒಂದು ಖುಷಿ ಬೇರೆ. ಹಾಗೆ ನೀವು ಇಂಜಿನಿಯರ್ ಆಗಿದ್ದು ನೋಡಿ ಕಲೆಗೋಸ್ಕರ ಹೇಗೆ ಒದ್ದಾಡ್ತಿದ್ದೀರಾ, ಹಾಗೆ ನಾವು ಹವ್ಯಾಸಗಳ ನಮ್ಗೆ ಅದು ಪ್ರೊಫೆಷನ್ ಆಗಿಬಿಡ್ತು. ನಾನಿವಾಗ ಒಂದು ಸುಮಾರು ಮಕ್ಕಳಿಗೆ, ಉಡುಪಿಯ ಕೆಲವಾರು ಮಕ್ಕಳಿಗೆ ಭರತನಾಟ್ಯ ತರಬೇತಿಯನ್ನ ನೀಡ್ತಾ ಇದ್ದೇನೆ. ಆಮೇಲೆ ಸಂಸ್ಥೆಯ ಹೆಸರು ಸೃಷ್ಟಿ ನೃತ್ಯ ಕಲಾ ಕುಟೀರ ಉಡುಪಿ. ಸುಮಾರು 200 ಮಕ್ಕಳಿದ್ದಾರೆ. ಆಮೇಲೆ ವಿದ್ವತ್ ಎಲ್ಲ ಮಾಡ್ಕೊಂಡಿದ್ದಾರೆ. ಒಂದು 13-14 ಜನ ವಿದ್ವತ್ ಆಗಿದೆ. ಮಕ್ಕಳೆಲ್ಲ ತುಂಬಾ ಒದ್ದಾಡ್ತಾ ಇದ್ದಾರೆ. ಅದ್ ನಂಗೆ ಖುಷಿ. ನನಗೂ ದೇವರು ಒಳ್ಳೆ ಸ್ಟೂಡೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನನಗೂ ಒಂದು ಅವ್ರ ಜೊತೆ ಕೆಲಸ ಮಾಡೋ ಹುಚ್ಚು ಜಾಸ್ತಿ. ಯಾಕಂತ ಹೇಳಿದ್ರೆ ಗುರು ಯಾವಾಗ ಒಳ್ಳೇದಿರ್ತಾರ ಅವರಿಗೆ ಖಂಡಿತವಾಗಿ ಒಳ್ಳೆ ಶಿಷ್ಯರೇ ಸಿಗ್ತಾರೆ. ಯಾವ ಗುರುವಿನ ಅಗತ್ಯ ಆ ಶಿಷ್ಯಂದರಿಗಿದ್ದಾರ ಅವರು ಮಾತ್ರ ಗುರುವಿನೊಂದಿಗೆ ಉಳಿತಾರೆ. ಉಳಿದ ಶಿಷ್ಯಂದಿರು ತಾನಾಗೆ ಹೊರಗೋಗ್ತಾರೆ. ಇದು ಪ್ರಕೃತಿ ನಿಯಮ. ಅದು ಕರೆಕ್ಟ್ ಹರಿಜನ. ಏನೇ ಆಗ್ಲಿ, ನಿಮ್ಮ ಕಾರ್ಯಕ್ರಮಗಳೆಲ್ಲ ಬೇರೆ ಬೇರೆ ಕಡೆಗಳಲ್ಲಿ ಕೊಡ್ತಿದ್ರಲ್ಲ, ಅಂದ್ರೆ ನಮ್ಮ ನಾನು ಕೇಳಿದಂತೆ ನಮ್ಮ ದೇಶ ಅಲ್ಲದೆ ವಿದೇಶದಲ್ಲಿಯೂ ಕೊಟ್ಟಂತ ಖ್ಯಾತಿ ನಿಮಗಿದೆ. ಏನೇ ಆಗಲಿ, ನಿಮ್ಮ ಈ ಒಂದು ಸುಂದರ ಬದುಕು ಪುಷ್ಪರಾಜನೊಂದಿಗಿದೆ. ಅದೇ ರೀತಿ ನಿಮಗೆ ಬೆಂಗಾವಲಾಗಿ ನಿಮ್ಮ ತಂದೆ ತಾಯಿಯವರಿದ್ದಾರೆ. ಏನೇ ಆಗಲಿ, ನಿಮ್ಮ ಈ ಜೀವನ ಇದೇ ರೀತಿ ಸುಖಮಯವಾಗಿ ಸಾಗಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಿದ್ದೆ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿ, ಪನಿಕಪ್ಪೆ ನೋಡಿ, ಪುಷ್ಪರಾಜರವರ ಪನಿಕಪ್ಪೆ ಅಂತೆ. ಇದು ಪುಷ್ಪರಾಜರವರ ಪುತ್ರ. ಮುಖ ಕೊಡ್ತಿಲ್ಲ ಅಲ್ಲ ಅವನು. ಮುಖ ತೋರಿಸಲೇ. ವಾವ್, ನೋಡಿ ಪುಷ್ಪರಾಜರವರ ಪನಿಕಪ್ಪೆ. ಈತ ಪುಷ್ಪರಾಜು ಮಂಜರಿ ಅವರ ಸುಪುತ್ರ. ಹೆಸರು ರುದ್ರ.
ಏನಾಗಲಿ ಪುಷ್ಪರಾಜರವರೇ, ನಿಮ್ಮ ಎಲ್ಲ ಕುಟುಂಬಸ್ಥರು, ನಿಮ್ಮ ಪತ್ನಿಯವರು ಭರತನಾಟ್ಯದಲ್ಲಿದ್ದಾರೆ, ಅದೇ ರೀತಿ ನಿಮ್ಮ ಮಾವ ನಿಮಗೆ ಬೆಂಗಾವಲಾಗಿದ್ದಾರೆ. ಏನಾಗಲಿ ನಿಮ್ಮ ಜೀವನ ಇದೇ ರೀತಿ ಸುಖಕರವಾಗಿ ನೀವು ಎಣಿಸಿದಂತಾಗಲಿ ಅಂತೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಸುಂದರವಾದ ಸಂಸಾರ ಪುಷ್ಪರಾಜರದು. ಒಂದು ಕಡೆಯಲ್ಲಿ ತನ್ನ ಪತ್ನಿಯ ಕಲೆ, ಭರತನಾಟ್ಯ ಕಲೆ, ಇನ್ನೊಂದು ಕಡೆಯಲ್ಲಿ ಪುಷ್ಪರಾಜರವರ ಕೆಲಸ, ಫ್ಯಾಬ್ರಿಕ್ ವರ್ಕ್, ಅದರೊಂದಿಗೆ ಈ ಒಂದು ಹವ್ಯಾಸ. ಅದೇ ರೀತಿ ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಅವರ ಮಾವ ಅಥವಾ ಅವರಿಗೆ ತೀರ್ಥರೂಪರಾದಂಥ ತಂದೆಯವರು, ಇವರೆಲ್ಲರ ಬೆಂಬಲದಿಂದ ಈ ಪುಷ್ಪರಾಜರವರ ಹವ್ಯಾಸ ಹಾಗೂ ಅವರ ಮನೆತನದ ಒಂದು ಸಂತೋಷದ ಬಾಳಿಗೆ ನಾನೊಂದು ಶುಭ ಹಾರೈಸ್ತೇನೆ. ನೀವೆಲ್ಲ ನೋಡಿದಿರಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಹಾಗೂ ಅವರ ಹವ್ಯಾಸಗಳು ಈ ಪ್ರಕೃತಿ ನೆಲೆಯೊಂದಿಗೆ ಯಾವ ರೀತಿ ಇರ್ತದೆ ಅಂತ ನಾನು ತೋರಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆಲ್ಲರಿಗೂ ಖುಷಿ ಕೊಟ್ಟಿದ್ದಂತೆ ಎನಿಸುತ್ತಾ ಇಂದಿನ ವಿಡಿಯೋನ ಮುಗಿಸಿದ್ದೇನೆ. ಎಲ್ರಿಗೂ ಶುಭವಾಗಲಿ. ಬಾಯ್.